ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚರಕ ಸಂಹಿತೆಯ 3ನೇ ಚತುಷ್ಕವಾದಂತಹ ನಿರ್ದೇಶ ಚತುಷ್ಕದ 3ನೇ ಅಧ್ಯಾಯ ತಿಸ್ರೈಷಣಿ ಅಧ್ಯಾಯವನ್ನ ನಾವಿಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಇದರಲ್ಲಿ 3 ವಿಧವಾದಂತಹ ಏಷಣಗಳನ್ನ ನಮಗೆ ತಿಳಿಸ್ತಾನೆ. ಒಂದು ಪ್ರಾಣೇಷಣ, ಎರಡನೆಯದ್ದು ಧನೈಷಣ, ಮೂರನೆಯದ್ದು ಪರಲೋಕೇಷಣ ಅಂತ 3 ವಿಧವಾದಂತಹ ಏಷಣಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ 3 ಧನೈಷಣಗಳನ್ನ ಏನ್ ಹೇಳಿದ ಮೊದಲಿಗೆ ಪ್ರಾಣೈಷಣ ಧನೈಷಣಗಳನ್ನ ಹೇಳಿ ಮೂರನೇದಾದಂತಹ ಪರಲೋಕೈಷಣವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಪರಲೋಕೈಷಣ ಏನಾಗಿದೆ ಅಂದ್ರೆ ಇದು ವಿವಾದಗ್ರಸ್ತವಾದಂತಹ ಒಂದು ವಿಷಯ. ಯಾಕೆಂದ್ರೆ ನಾಸ್ತಿಕವಾದಿಗಳೇನಿದ್ದಾರೆ ಅವರು ಕೇವಲ ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಸ್ವೀಕರಿಸಿ ಉಳಿದ ಪ್ರಮಾಣಗಳನ್ನ ಅವರು ಒಪ್ಪದೇನೆ ಕೇವಲ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹ ವಿಷಯಗಳನ್ನು ಮಾತ್ರ ಅದು ಇದೆ, ಇಂದ್ರಿಯ ಗೋಚರವಲ್ಲದ ವಿಷಯಗಳು ಯಾವುದು ಇಲ್ಲ ಅನ್ನುವಂತಹ ಒಂದು ಬುದ್ಧಿಯನ್ನ ಅವರು ಹೊಂದಿರ್ತಾರೆ. ಸೊ ಅವರ ಪ್ರಕಾರ ಏನಾಗಿದೆ, ಪರಲೋಕೇಷಣ ಅಂತ ಅನ್ನೋದು ಸುಳ್ಳು ಅಂತಾಗುತ್ತೆ. ಅದೇ ರೀತಿಯಾಗಿ ಇನ್ನೂ ಕೆಲವು ಪಕ್ಷದ ಈ ವಾದಿಗಳವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಭಾವ ಮಾತರಂ ಪಿತರಂ ಚೈಕೆ ಮನ್ಯಂತೆ ಜನ್ಮ ಕಾರಣಂ ಸ್ವಭಾವಂ ಪರ ನಿರ್ಮಾಣಂ ಎದೃಚ್ಛಾಂ ಚಾಪರೇ ಜನಾಹ ಅಂತ ಹೇಳಿ, ಸೊ ತಾಯಿ ತಂದೆಗಳು, ಸ್ವಭಾವ, ಪರನಿರ್ಮಾಣ, ಎದೃಚ್ಛ ಇವುಗಳು ಕೂಡ ಜನ್ಮಕ್ಕೆ ಕಾರಣ ಆಗಿವೆ. ಆದ್ದರಿಂದಾಗಿ ಪುನರ್ಭವ ಅಂದ್ರೆ ಪುನರ್ಜನ್ಮ ಅಂತ ನಾವು ಇದೆಯೋ ಇಲ್ವೋ ಅನ್ನುವಂತಹ ಒಂದು ಸಂದೇಹವನ್ನ ವ್ಯಕ್ತಪಡಿಸ್ತಾರೆ. ಸೊ ಅದಕ್ಕೆ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಂತಹ ಆತ್ರೇಯರು ಬುದ್ಧಿವಂತನಾದಂತಹ ವ್ಯಕ್ತಿ ನಾಸ್ತಿಕ್ಯ ಬುದ್ಧಿಯನ್ನ ತೊರೆದು ವಿಚಿಕಿತ್ಸಾ ಅಂತಂದ್ರೆ ಸಂಶಯವನ್ನು ಕೂಡ ತಾಳಬಾರದು. ಯಾಕೆ ಅಂದ್ರೆ ಪ್ರತ್ಯಕ್ಷಂ ಹಿ ಅಲ್ಪಂ ಅನಲ್ಪಂ ಪ್ರತ್ಯಕ್ಷಂ ಅಸ್ತಿ. ಪ್ರತ್ಯಕ್ಷವಾದದ್ದೇನಿದೆ ಅದು ತುಂಬಾ ಕಡಿಮೆ ಇರುವಂತಹದ್ದು, ಪ್ರತ್ಯಕ್ಷವಲ್ಲದ ವಿಷಯಗಳು ತುಂಬಾ ಇದೆ, ಪ್ರತ್ಯಕ್ಷಕ್ಕಿಂತ ತುಂಬಾ ಹೇರಳವಾಗಿವೆ. ಅದು ಹೇಗೆ ತಿಳಿಯುತ್ತದೆ ಅಂದ್ರೆ ಆಗಮ ಮತ್ತು ಅನುಮಾನ ಯುಕ್ತಿಗಳಿಂದ ನಮಗೆ ತಿಳಿಯುತ್ತದೆ ಅಂತ. ಅಷ್ಟೇ ಅಲ್ಲದೆ ಯೈರೇವ ತಾವದ್ ಇಂದ್ರಿಯ ಪ್ರತ್ಯಕ್ಷ ಉಪಲಬ್ಧತೆ, ಯಾವ ಇಂದ್ರಿಯಗಳಿಂದ ಪ್ರತ್ಯಕ್ಷ ನಮಗೆ ದೊರಕ್ತದೋ ಆ ಇಂದ್ರಿಯಗಳೇನೆ ನಮಗೆ ಅಪ್ರತ್ಯಕ್ಷವಾಗಿವೆ. ಯಾಕಂದ್ರೆ ನಮಗೆ ಕಾಣ್ತಕ್ಕಂತಹ ಸ್ಥೂಲ ಗೋಲಕಗಳೇನಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಗೋಲಕಗಳೇನಿದೆ ಇವುಗಳು ನಮಗೆ ಏನಾಗಿವೆ, ಪ್ರತ್ಯಕ್ಷ ವಿಷಯ ಅಲ್ಲವೇ ಅಲ್ಲ. ಅವುಗಳು ಹೊರಗಡೆ ಕಾಣ್ತಕ್ಕಂತಹ ಅವಯವಗಳು, ಗೋಲಕಗಳೇನಿದೆ ಅವು ಅಧಿಷ್ಠಾನ ಮಾತ್ರ. ಅದರಲ್ಲಿ ಇರ್ತಕ್ಕಂತಹ ಇಂದ್ರಿಯ ಏನಾಗಿದೆ ಇದು ತುಂಬಾ ಸೂಕ್ಷ್ಮವಾದಂತಹ ಇಂದ್ರಿಯ ಆಗಿದೆ. ಅದು ಕೂಡ ಅನುಮಾನ ಗಮ್ಯ ಅಂತ ಹಿಂದೆ ಇಂದ್ರಿಯೋಪಕ್ರಮಣೆಯ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಪ್ರತ್ಯಕ್ಷ ಯಾವ ಈ ಪ್ರತ್ಯಕ್ಷವನ್ನ ಅವಲಂಬಿಸಿ ಈ ಚಾರ್ವಾಕ ಮುಂತಾದಂತಹ ನಾಸ್ತಿಕರೇನಿದ್ದಾರೆ ಅವರು ಇದು ವಿಷಯಗಳನ್ನ ನಂಬುತ್ತಾರೋ, ವಿಷಯಗಳನ್ನ ಅವರು ದೃಢೀಕರಿಸ್ತಾರೋ, ಆ ಪ್ರತ್ಯಕ್ಷವೂ ಕೂಡ ಏನಾಗಿದೆ ಅನೇಕ ಕಾರಣಗಳಿಂದ ನಮಗೆ ಸಿದ್ಧವಾಗೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳನ್ನ ಇಲ್ಲಿ ಕೊಡ್ತಾರೆ. ಏನು, ಅತಿ ಸನ್ನಿಕರ್ಷಾತ್, ವಿಪ್ರಕರ್ಷಾತ್, ಆವರಣಾತ್, ಕರಣ ದೌರ್ಬಲ್ಯಾತ್, ಮನೋನಮಸ್ಥಾನಾತ್, ಸಮಾನ ಅವ್ಯವಹಾರಾತ್, ಅಭಿಭವಾತ್, ಅಧಿಸೂಕ್ಷ್ಮಾಚ್ಯ ಪ್ರತ್ಯಕ್ಷ ಅನುಪಲಬ್ಧಿ ತಸ್ಮಾತ್ ಅಪರೀಕ್ಷಿತಂ ಏತದುಚ್ಯತೆ ಪ್ರತ್ಯಕ್ಷಮೇವಾಸ್ತಿ ನಾಣ್ಯದಿತಿ. ಸೊ ಈ ಅತಿ ಹತ್ತಿರದಲ್ಲಿರ್ತಕ್ಕಂತಹದ್ದು, ತುಂಬಾ ದೂರದಲ್ಲಿರುವಂತಹದ್ದು, ಯಾವ್ದಾದ್ರೂ ವಸ್ತುವಿನಿಂದ ಆವರಣ ಆಗಿತ್ತು ಅಂತಂದ್ರೆ ಅಥವಾ ನಮ್ಮ ಇಂದ್ರಿಯವೇ ದುರ್ಬಲ ಆಗಿತ್ತು ಅಂತಂದ್ರೆ, ಮನಸ್ಸಿನ ಅವಸ್ಥಾನ ಇಲ್ಲದೆ ಹೋದಲ್ಲಿ, ಆಮೇಲೆ ಸಮಾನ ದ್ರವ್ಯಗಳೊಂದಿಗೆ ಹೊಂದಿಕೊಂಡಿದ್ದಾಗ, ಆಮೇಲೆ ಅಭಿಭವ ಅಂತಂದ್ರೆ ಒಂದು ಪ್ರಖರವಾದಂತಹ ವಸ್ತುವಿನ ಮುಂದೆ ಕಡಿಮೆ ಪ್ರಕಾಶವುಳ್ಳಂತಹ ವಸ್ತು ಹೇಗೆ ಕಾಣಿಸೋದಿಲ್ವೋ, ಈಗ ನಾವು ಸೂರ್ಯನ ಬೆಳಕು ತುಂಬಾ ಜಾಸ್ತಿ ಇದ್ದಾಗ ಅಲ್ಲೊಂದು ನಾವು ಬಲ್ಬ್ ಹಾಕಿದ್ರೆ ನಮ್ಗೆ ಆ ಬಲ್ಬ್ ಅಲ್ಲಿ ಇರ್ತಕ್ಕಂತಹ ದೀಪ ನಮ್ಗೆ ಹೇಗೆ ಇದು ಏನ್ ಬೆಳಕು ಹೇಗೆ ಗೋಚರಿಸುವುದಿಲ್ವೋ ಅದೇ ರೀತಿ ಅದನ್ನ ಅಭಿಭವ ಅಂತ ಕರಿತೀವಿ. ಇನ್ನು ಅತಿ ಸೂಕ್ಷ್ಮವಾದಂತಹ ವಸ್ತು ಇತ್ತು ಅಂದ್ರೆ ಇದು ಯಾವುದು ಕೂಡ ನಮ್ಮ ಕಣ್ಣಿಗೆ ಅಥವಾ ಇಂದ್ರಿಯಗಳಿಗೆ ಗೋಚರಿಸದೇ ಇರ್ತಕ್ಕಂತಹ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಹಾಗಿದ್ದಾಗ್ಲೂ ಕೂಡ ಏನಾಗುತ್ತೆ, ನಾವು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಇಟ್ಕೊಂಡ್ರೆ ಇಷ್ಟು ಕಾರಣಗಳಿದೆ. ಪ್ರತ್ಯಕ್ಷ ಇದ್ದರೂ ಕೂಡ ನಮ್ಗೆ ಆ ವಸ್ತುವಿನ ಜ್ಞಾನ ಆಗದೆ ಹೋಗ್ಲಿಕ್ಕೆ ಇಷ್ಟು ಕಾರಣಗಳಿದೆ. ಆ ಅಷ್ಟು ಕಾರಣಗಳಿದ್ದಾಗ ನಾವು ಪ್ರತ್ಯಕ್ಷ
ಸಿಗೋದೇ ಇಲ್ಲ. ಪ್ರತ್ಯಕ್ಷ ಅಂದ್ರೆ ಮುಂದೆ ಎದುರುಗಡೆ ವಿಷಯ ಇದ್ರೂ ಕೂಡ ಅದರ ಜ್ಞಾನ ಅಂತ ಅನ್ನೋದು ನಮಗೆ ಹುಟ್ಟೋದಿಲ್ಲ ಅಂತ. ಸೊ ಪ್ರತ್ಯಕ್ಷ ಬಾಧಕ ಭಾವಗಳನ್ನ ಇಲ್ಲಿ ತಿಳಿಸ್ಕೊಟ್ರು. ತದನಂತರದಲ್ಲಿ ಶ್ರುತಯಶ್ಚೈತಾನ ಕಾರಣಂ ಯುಕ್ತಿ ವಿರೋಧಾತ್ ಆತ್ಮ ಮಾತು ಪಿತುರ್ವಾಯ ಸೋಪತ್ಯಂ ಇತಿ ಸಂಚರೇ ದ್ವಿವಿಧಂ ಸಂಚರೇದಾತ್ಮ ಸರ್ವೋ ವಾ ವೈವೇನ ವಾ ಸರ್ವಶ್ಚೇತ್ ಸಂಚರೇನ್ ಮಾತು ಪಿತುರ್ವಾ ಮರಣಂ ಭವೇತ್ ನಿರಂತರಂ ನಾವಯವಃ ಕಶ್ಚಿತ್ ಸೂಕ್ಷ್ಮಸ್ಯ ಚಾತ್ಮನಃ. ಸೊ ಇಷ್ಟು ಹಿಂದಿನ ಒಂದು ಪ್ರಕರಣದಲ್ಲಿ ಯಾವುದು ಪ್ರತ್ಯಕ್ಷ ಬಾಧಕ ಭಾವಗಳನ್ನ ಹೇಳುವುದರ ಮುಖಾಂತರ ಏನ್ ಮಾಡಿದ್ರು, ನಾಸ್ತಿಕರಾದಂತಹ ಅಂದ್ರೆ ಕೇವಲ ಪ್ರತ್ಯಕ್ಷವನ್ನ ಒಪ್ಪತಕ್ಕಂತಹ ಈ ಚಾರ್ವಾಕರ ಮತವನ್ನ ಖಂಡನ ಮಾಡಿ, ಮುಂದೆ ಈಗ ಮಾತುಹು ಪಿತುಶ್ಚೈವ ಅಂತ ಹೇಳಿ ಜನ್ಮ ಕಾರಣಕ್ಕೋಸ್ಕರ ಮಾತಾ ಪಿತೃಗಳು ಸ್ವಭಾವ ಈಶ್ವರ ಯದೃಚ್ಛ ಇತ್ಯಾದಿಗಳನ್ನೇನ್ ಹೇಳಿದ್ರು ಅವರ ಮತವನ್ನ ಖಂಡನ ಮಾಡಲಿಕ್ಕೆ ಹೊರಟಿದ್ದಾರೆ. ಶ್ರುತಯಶ್ಚೇತ ನಕಾರಣ ಯುಕ್ತಿ ವಿರೋಧ. ಶ್ರುತಿಗಳು ಏನ್ ಹೇಳ್ತಾ ಇದ್ದಾರೆ, ಏನೋ ಸಂಪ್ರತಿ ಶ್ರುತಿ ಭೇದ ವಾದಿಮತಂ ದೂಷಯತಿ. ಶ್ರುತಿ ಭೇದಗಳನ್ನ ಉದಾಹರಿಸಿ ಅಲ್ಲಿ ಏನೋ ಸಂಶಯವನ್ನ ವ್ಯಕ್ತಪಡಿಸ್ತಕ್ಕಂತಹ ವಾದಿಗಳೇನಿದ್ರು ಅವರ ಮತವನ್ನ ಇಲ್ಲಿ ದೂಷಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನಂತ, ಈ ನೀವು ಏನ್ ಸಂದೇಹ ವ್ಯಕ್ತಪಡಿಸ್ತಾ ಇದ್ದೀರೋ ಯಾವುದು ಈ ಜನ್ಮಾಂತರವನ್ನು ಕುರಿತಾಗಿ ಪರಲೋಕದ ಕುರಿತಾಗಿ ಏನ್ ನೀವು ಸಂದೇಹವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ ಅದು ಸರಿಯಾದದ್ದಲ್ಲ ಅಂತ ಇಲ್ಲಿ ಅವರ ಮತವನ್ನ ಖಂಡನ ಮಾಡ್ತಾ ಇದ್ದಾರೆ. ಶ್ರುತಯಶ್ಚೈತ ನ ಕಾರಣಂ, ಯಾವುದಕ್ಕೆ ಕಾರಣ ಅಲ್ಲ ಅಂತಂದ್ರೆ ಪುನರ್ಭವ ಪ್ರತಿಷೇಧೆ ಕಾರಣಂ ಇತ್ಯರ್ಥ. ಪುನರ್ಭವವನ್ನ ಪ್ರತಿಷೇಧ ಮಾಡೋದು, ಅದನ್ನ ಅಲ್ಲಗಳೆಯುವುದಕ್ಕೆ ಅದು ಕಾರಣ. ಶ್ರುತಿಗಳು ಕಾರಣ ಅಲ್ಲ. ಯಾಕೆ ಅಂದ್ರೆ ಯುಕ್ತಿ ವಿರೋಧ. ಯಾಕಂದ್ರೆ ಯುಕ್ತಿಗಳಲ್ಲಿ ವಿರೋಧ ಬರ್ತದೆ. ಹೇಗೆ ಅಂತ ಮುಂದೆ ಪ್ರತಿಪಾದನೆ ಮಾಡ್ತಾರೆ. ಆತ್ಮ ಮಾತು ಪಿತುರ್ವಾಯ ಸೋಪತ್ಯಂ ಎಲ್ಲಿ ಸಂಚರೇತ್. ಮೊದಲನೇ ಪಕ್ಷವನ್ನ ಏನ್ ಹೇಳಿದ್ರು ಅಂತಂದ್ರೆ ಮಾತಾಪಿತೃಗಳೇನಿದ್ದಾರೆ ಅವರು ಜನ್ಮಕ್ಕೆ ಕಾರಣ ಅಂತ ಹೇಳಿದ್ರು. ಮಾತಾಪಿತೃಗಳು ಜನ್ಮಕ್ಕೆ ಕಾರಣ ಅಂತ ಆಗ್ಬೇಕು ಅಂತಂದ್ರೆ ಅವರಲ್ಲಿರ್ತಕ್ಕಂತಹ ಚೈತನ್ಯ ಆ ಹುಟ್ಟತಕ್ಕಂತಹ ಮಗುವಿನಲ್ಲಿ ಪ್ರವೇಶ ಮಾಡ್ಬೇಕು. ಸೊ ಮಗುವಿನಲ್ಲಿ ಪ್ರವೇಶ ಮಾಡ್ಬೇಕು ಅಂತಂದ್ರೆ ಅದು ಯಾವ ರೀತಿಯಾಗಿ ಪ್ರವೇಶ ಮಾಡ್ಬೇಕು ಅಂತ ಪ್ರಶ್ನೆ ಬರ್ತದೆ. ಆತ್ಮ ಮಾತು ಪಿತುರ್ವಾಯ ಸೋಪತ್ಯಂ ಎಲ್ಲಿ ಸಂಚರೆ. ಆತ್ಮ ಅಂತಂದ್ರೆ ಆ ಚೈತನ್ಯ, ಅದು ಮಾತು ಮತ್ತು ಪಿತೃವಿನಲ್ಲಿರ್ತಕ್ಕಂತಹ ಈ ಚೈತನ್ಯ ಏನಿದೆ ಅದು ಅಪತ್ಯ ಮಗುವಿನಲ್ಲಿ ಎಲ್ಲಿ ಸಂಚರ ಒಂದ್ ವೇಳೆ ಸಂಚಾರ ಮಾಡ್ತಿತ್ತು ಅಂದ್ರೆ ದ್ವಿವಿಧಂ ಸಂಚರೇದ ಆತ್ಮ. ಇಲ್ಲಿ ಎರಡು ಪಕ್ಷ ಬರುತ್ತೆ. ಏನು, ಸರ್ವೋವ ಅವಯವಯನ್ನ, ಈ ಸಮಸ್ತ ಅಂದ್ರೆ ಸಂಪೂರ್ಣವಾಗಿ ಅಪತ್ಯದೊಳಗೆ ಹೋಗ್ಬಿಡ್ತದೋ ಅಥವಾ ಅವಯವದಿಂದ ಸಹಿತವಾಗಿ ಅಂದ್ರೆ ಒಂದ್ ಅಂಶ ಮಾತ್ರ ಹೋಗ್ತದೋ ಅಂತ ಒಂದು ಪ್ರಶ್ನೆ. ಸೊ ಈ ರೀತಿಯಾಗಿ ಎರಡು ಪಕ್ಷಗಳನ್ನ ಕೇಳ್ತಾರೆ. ಒಂದು, ಆ ತಾಯಿ ಮತ್ತು ತಂದೆ ಇರ್ತಕ್ಕಂತಹ ಆತ್ಮ ಸಂಪೂರ್ಣವಾಗಿ ಆ ಮಗುವಿನಲ್ಲಿ ಸಂಚಾರ ಮಾಡ್ತದೋ ಅಥವಾ ಅದು ಮಗುವಿನಲ್ಲಿ ಪ್ರವೇಶ ಮಾಡ್ತದೋ ಅಥವಾ ಕೇವಲ ಒಂದಂಶ ಮಾತ್ರ ಅಲ್ಲಿ ಹೋಗ್ತದೋ ಅಂತ ಪ್ರಶ್ನೆ ಮಾಡ್ಬೇಕು. ಅದಕ್ಕೆ ಸಂಪೂರ್ಣವಾಗಿ ಹೋಗ್ತದೆ ಅಂತ ನಾವು ಏನಾದ್ರು ಹೇಳಿದ್ದೆ ಆದ್ರೆ ಸರ್ವಶ್ಚೇತ್ ಸಂಚರೇನ್ ಮಾತು ಪಿತುರ್ವಾ ವರ್ಣಂ ಭವೇತ್. ಸಂಪೂರ್ಣವಾಗಿ ತಾಯಿಯಲ್ಲಿ ತಂದೆಯಲ್ಲಿರ್ತಕ್ಕಂತಹ ಆತ್ಮ ಈ ಮಗುವಿನಲ್ಲಿ ಹೋಗ್ತದೆ ಅಂತ ಹೇಳಿದ್ದೆ ಆದ್ರೆ ಮಾತು ಪಿತುರ್ವಾ ವರ್ಣಂ ಭವೇತ್. ಯಾಕಂದ್ರೆ ಇವರ ದೇಹದಲ್ಲಿ ಇರ್ತಕ್ಕಂತಹ ಚೈತನ್ಯ ಮಗುವಿನಲ್ಲಿ ಹೋಯಿತು ಅಂತಂದ್ರೆ ಇವರ ದೇಹದಲ್ಲಿ ಚೈತನ್ಯದ ಅಂಶ ಉಳಿಯೇ ಇರೋದ್ರಿಂದಾಗಿ ಅವರು ಸತ್ತೋಗ್ಬೇಕಾದಂತಹ ಒಂದು ಪ್ರಸಂಗ ಬರ್ತದೆ. ಇನ್ನ ನಿರಂತರ ನಿಶ್ಚಯೇನ ಇಮಿಡಿಯೇಟ್ ಆಗಿ ಆ ತರ ನಡೀತದೆ. ತತ್ಕಾಲದಲ್ಲಿ ಏನು ನಿರಂತರ ಅಂದ್ರೆ ತತ್ಕಾಲದಲ್ಲಿ ಅಂದ್ರೆ ಯಾವ ಕಾಲದಲ್ಲಿ ತಾಯಿಯಲ್ಲಿ ತಂದೆಯಲ್ಲಿ ಇರ್ತಕ್ಕಂತಹ ಇನ್ನೊಂದು ಚೈತನ್ಯ ಆ ಮಗುವಿನಲ್ಲಿ ಪ್ರವೇಶ ಮಾಡ್ತದೋ ಆ ಪ್ರವಿಷ್ಟವಾದಂತಹ ಸಮಯದಲ್ಲಿ ಏನೇ ತಾಯಿ ಮತ್ತು ತಂದೆಯರ ಮರಣ ಆಗ್ಬೇಕಾದಂತಹ ಪ್ರಸಂಗ ಬರ್ತದೆ. ಇನ್ನ ಅವಯವಶಃ ಹೋಗುತ್ತೆ, ಕೇವಲ ಒಂದಂಶ ಮಾತ್ರ ಹೋಗುತ್ತೆ, ಸಂಪೂರ್ಣವಾಗಿ ಹೋಗೋದಿಲ್ಲ ಅಂತ ಒಪ್ಪಿದ್ದೆ ಆದ್ರೆ ಅಲ್ಲಿ ಎರಡನೇ ಪಕ್ಷಕ್ಕೆ ಏನ್ ಹೇಳ್ತಾರೆ, ಅವಯವ ಏನ ಅಂತ ಹೇಳಿ ಸೂಕ್ಷ್ಮಸ್ಯ ಐತಿ. ಇಲ್ಲಿ ಏನ್ ಹೇಳ್ತಾನೆ, ಕಶ್ಚಿತ್ ಸೂಕ್ಷ್ಮಸ್ಯ ಆತ್ಮನಃ. ಸೂಕ್ಷ್ಮವಾದಂತಹ ಏನು ಸ್ಥೂಲಾನಾಂ ಪೃಥಿವ್ಯಾದೀನಾಂ ಅವಯವ ಭವಂತಿ. ಸ್ಥೂಲವಾದಂತಹ ಪೃಥಿವ್ಯಾದಿ ಏನು ಪಂಚಮಹಾಭೂತಗಳಿವೆ ಅವುಗಳಲ್ಲಿ ಅವಯವಗಳನ್ನ ನಾವು ನೋಡ್ಲಿಕ್ಕೆ ಸಿಗತ್ತೆ. ನತು ಸೂಕ್ಷ್ಮ ಆಕಾಶ ಕಾಲ ಮನೋಬುದ್ಧಿ ಪ್ರಭೃತಿನ. ಈ ನವಕಾರಣ ದ್ರವ್ಯಗಳು ಅಂತೇನಿವೆ ಅದರಲ್ಲಿ ಪಂಚಮಹಾಭೂತಗಳು
ಅದಾದ್ಮೇಲೆ ಇದು ಆ ಪಂಚಮಹಾಭೂತಗಳಲ್ಲಿಯೇನೆ ಆಕಾಶ ಏನಿದೆ, ಆಕಾಶವನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಕಾಲ, ಮನಸ್ಸು, ಬುದ್ಧಿ, ಆತ್ಮ ಇವುಗಳ ಅವಯವಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ತುಂಬಾ ಸೂಕ್ಷ್ಮತರವಾದಂತಹ ಆ ಇದು ಏನೋ ವಸ್ತು ಆಗಿರೋದ್ರಿಂದಾಗಿ ಅದರಲ್ಲಿ ಅವಯವಗಳನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಆತ್ಮ ಏನಾಗಿದ್ದಾನೆ, ತುಂಬಾ ಸೂಕ್ಷ್ಮ ಆಗಿರೋದ್ರಿಂದಾಗಿ ಆ ಆತ್ಮನ ಅವಯವ ಅಂತ ಅನ್ನೋದು ಕೂಡದೇ ಇರೋದ್ರಿಂದಾಗಿ ಸೊ ಅವಯವಶಃ ಪ್ರವೇಶ ಮಾಡ್ತದೆ ಚೈತನ್ಯ ತಾಯಿ ತಂದೆಯಿಂದ ಮಗುವಿನಲ್ಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ಪಕ್ಷವನ್ನ ಇಲ್ಲಿ ದೂಷಣ ಮಾಡ್ತಾರೆ. ಇನ್ನ ಮತ್ತೊಂದು ಪ್ರಶ್ನೆಯನ್ನು ಉದ್ಬೋಧ ಮಾಡ್ತಾರೆ. ಬುದ್ಧಿರ್ಮನಶ್ಚ ನಿರ್ಣೀತೆ ಯಥೈವಾತ್ಮ ತಥೈವತೆ ಯೇಷಾಂ ಚೈಷಾಂ ಅತಿಸ್ತೇಷಾಂ ಯೋನಿರ್ನಾಸ್ತಿ ಚತುರ್ವಿಧ. ಇಲ್ಲಿ ಬುದ್ಧಿ ಮನಶ್ಚ ನಿರ್ಣೀತೆ, ಬುದ್ಧಿ ಮತ್ತು ಮನಸ್ಸು ನಿರ್ಣೀತವಾಗಿ ಯಥೈವಾತ್ಮ ತಥೈವತೆ, ಯಾವ ರೀತಿಯಾಗಿ ಆತ್ಮ ಚೈತನ್ಯ ಇದೆಯೋ ಅದೇ ರೀತಿಯಾಗಿ ಬುದ್ಧಿ ಮತ್ತು ಮನಸ್ಸುಗಳಿವೆ. ಯೇಷಾಂ ಚೈಷಾಂ ಅತಿಸ್ತೇಷಾಂ ಯೋನಿರ್ನಾಸ್ತಿ ಚತುರ್ವಿಧ. ಸೊ ಯಾರಿಗೆ ಬುದ್ಧಿ ಮತ್ತು ಮನಸ್ಸು ಇರ್ತದೋ ಅವರಿಗೆ ಏನಾಗಿದೆ, ಅವರಿಂದ ಏನಾಗುತ್ತೆ, ಆ ಬುದ್ಧಿ ಮನಸ್ಸುಗಳು ಆ ಮಗುವಿನಲ್ಲಿ ಹೋಗಿ ಅಲ್ಲಿ ಚೈತನ್ಯ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ಸರಿಯಾಗಿದ್ದಲ್ಲ. ಯಾಕೆ? ಯೋನಿಹಿ ನಾಸ್ತಿ ಚತುರ್ವಿಧ. ಈ ಚತುರ್ವಿಧ ಯೋನಿಗಳು ಅಂತ ಏನಿವೆ, ಯಾವುದು? ಜರಾಯುಜ, ಅಂಡಜ, ಸ್ವೇದಜ, ಉದ್ಬೀಜ ಅಂತ ಹೇಳಿ 4 ವಿಧವಾದಂತಹ ಯೋನಿಗಳೇನಿದೆ, ಅಲ್ಲಿ ಈ ಜರಾಯುಜವನ್ನು ಹೊರತುಪಡಿಸಿ ಉಳಿದ ಏನು ಯಾವುದು ಜರಾಯುಜ, ಅಂಡಜ, ಸ್ವೇದಜ, ಉದ್ಬೀಜ ಅಂತ ಹೇಳಿ ಈ ಸ್ವೇದಜ, ಉದ್ಬೀಜ ಈ ಒಂದು ಏನೊಂದು ಕ್ರಿಮಿಗಳಿರ್ತವೆ, ಅವುಗಳ ಉತ್ಪತ್ತಿಗೆ ತಂದೆ ತಾಯಿಯರು ಅವಶ್ಯಕತೆನೇ ಇರೋದಿಲ್ಲ. ಈಗ ಬೆವರಿನಿಂದ ಹುಟ್ಟತಕ್ಕಂತಹ ಅನೇಕ ಕ್ರಿಮಿಗಳಿದೆ. ಆ ಕ್ರಿಮಿಗಳಿಗೆ ತಂದೆ ತಾಯಿ ಬೇಕು ಅಂತೇನಿಲ್ಲ, ಅವು ಡೈರೆಕ್ಟ್ ಆಗಿ ಈ ಇದರಿಂದ ಹುಟ್ಟುಬಿಡ್ತವೆ, ಏನು ಬೆವರಿನಿಂದ ಹುಟ್ಟುಕೊತವೆ. ಅದೇ ರೀತಿಯಾಗಿ ಉದ್ಬೀಜ, ಮಣ್ಣಿನಿಂದ ಹುಟ್ಟತಕ್ಕಂತಹ ಈ ಎರೆಹುಳು ಮುಂತಾದಂತಹ ಏನ್ ಪ್ರಾಣಿಗಳಿವೆ ಅಥವಾ ಕ್ರಿಮಿಗಳಿವೆ, ಅವುಗಳು ಕೂಡ ತಂದೆ ತಾಯಿ ನಿರಪೇಕ್ಷವಾಗಿಯೇ ಹುಟ್ಟುತ್ತವೆ. ಸೊ ಹಾಗಾಗಿ ಏನ್ ಹೇಳ್ದಂಗಾಯ್ತು ಅಂತಂದ್ರೆ ಬುದ್ಧಿ ಮನಸ್ಸು ಕೂಡ ಇಲ್ಲಿ ಪ್ರವೇಶ ಮಾಡಿ ಅವುಗಳಿಂದ ಉತ್ಪತ್ತಿ ಆಗೋದಿಲ್ಲ ಅಂತ ಆ ಒಂದು ವಿಷಯವನ್ನು ಕೂಡ ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಈ ಚಕ್ರಪಾಣಿಯ ವ್ಯಾಖ್ಯಾನವನ್ನು ನೋಡೋದಾದ್ರೆ, ಆತ್ಮ ಮಾತಾಪಿತ್ರೋಹೋ ಸಂಚರತು. ಈಗ ಮಾತಾಪಿತ್ರೋಹೋ ಆತ್ಮ ನ ಸಂಚರತು. ತಂದೆ ಮತ್ತು ತಾಯಿಯಲ್ಲಿರ್ತಕ್ಕಂತಹ ಏನೊಂದು ಆತ್ಮ ಇದೆ, ಅದು ಶಿಶುವಿನಲ್ಲಿ ಸಂಚಾರ ಮಾಡೋದು ಬೇಡ. ಬುದ್ಧಿಸ್ತು ತಯೋಹೋ ಮನೋವ ಅಪತ್ಯಂ ಸಂಚರತು. ಆ ತಂದೆ ತಾಯಿಗಳಲ್ಲಿ ಇರ್ತಕ್ಕಂತಹ ಬುದ್ಧಿ ಮತ್ತು ಮನಸ್ಸು ಅವುಗಳು ಅಪತ್ಯದಲ್ಲಿ ಸಂಚಾರ ಮಾಡ್ಲಿ. ಅಪತ್ಯ ಅಂದ್ರೆ ಮಗು, ಆ ಹುಟ್ಟಿದಂತಹ ಸಂತಾನ ಇದೆ, ಅದರಲ್ಲಿ ಸಂಚಾರ ಮಾಡ್ಲಿ ಅಂತ ಹೇಳಿದ್ರೆ ಅತೇವ ಅಪತ್ಯಸ್ಯ ಚೈತನ್ಯಂ ಭವಿಷ್ಯತಿ ಇತ್ಯಾಹ. ಆ ಬುದ್ಧಿ ಮತ್ತು ಮನಸ್ಸುಗಳ ಸಂಯೋಗದಿಂದ ಏನಾಗುತ್ತೆ, ಆ ಅಪತ್ಯ ಏನ್ ಮಗು ಇದೆ ಅದರಲ್ಲಿ ಚೈತನ್ಯ ಹುಟ್ಕೋತದೆ ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕೋಸ್ಕರ ಬುದ್ಧಿರ್ ಮನಶ್ಚ ಇತ್ಯಾದಿ ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಈ ಒಂದು ಅಭಿಪ್ರಾಯದಲ್ಲಿ ಬುದ್ಧಿ ನಿರ್ಣೀತೆ ವ್ಯವಸ್ಥಾಪಿತೆ ಪ್ರಮಾಣೇನ. ಇಲ್ಲಿ ನಿರ್ಣೀತೆ ಅಂತ ಹೇಳಿದ್ರು, ಏನು ಬುದ್ಧಿರ್ ಮನಶ್ಚ ನಿರ್ಣೀತೆ ಅಂತ ಏನು ಅಂದ್ರೆ, ನಿರ್ಣೀತ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ವ್ಯವಸ್ಥಾಪಿತೆ, ಪ್ರಮಾಣದಿಂದ ವ್ಯವಸ್ಥಾ ಮಾಡಿದಾಗ ಅಂದ್ರೆ ಪ್ರಮಾಣಗಳ ಪುರಸ್ಸರವಾಗಿ ಬುದ್ಧಿ ಮತ್ತು ಮನಸ್ಸುಗಳು ಆ ಶಿಶುವಿನಲ್ಲಿ ಸಂಚಾರ ಮಾಡಿದಾಗ ಅಲ್ಲಿ ಚೈತನ್ಯೋತ್ಪತ್ತಿ ಆಗತ್ತೆ ಅಂತ ನಿರ್ಣಯ ಮಾಡಿದ್ರೆ ಕಿಂಭೂತೇನ ಇತ್ಯಾಹ. ಪ್ರಮಾಣಗಳಿಂದ ನಿರ್ಣಯಿತ ಮಾಡಿದ್ರೆ ಕಿಂಭೂತೇನ ಯಾವ ರೀತಿಯಾದಂತಹದ್ದು ಅಂತಂದ್ರೆ ಯಥೈವ ಆತ್ಮ ನಿರವಯವತ್ವೇನ ಅವಯವ ಸಂಚರಣ ಅಕ್ಷಮಃ ತಥಾ ತತ್ಕಾಲಮೇವ ಮಾತಾಪಿತೃ ಪರಿತ್ಯಾಗ ಪ್ರಸಂಗೇನ ಕಾರ್ತ್ಸ್ನೇನಾಪಿ ಸಂಚರಿತುಂ ಅಕ್ಷಮಃ ತಥಾ ತೇ ಅಪಿ ಬುದ್ಧಿ ಮನಸ್ಸಿ ನಿರವಯವತ್ವಾದ್ ಅನೇಕ ದೇಶೇನ ಸಂಚರೇಯಾತಾಂ ಮಾತಾಪಿತ್ರೋಃ ತತ್ಕಾಲಮೇವ ಬುದ್ಧಿಮತ್ವಾದ್ ಮನಸ್ಕತ್ವ ಪ್ರಸಂಗಾಚ ನ ಕಾರ್ಸ್ನೇನ ಸಂಚರೇಯತಾಂ ಇತಿ ಭಾವನ. ಅಲ್ಲಿ ಈ ಹಿಂದೆ ಏನ್ ಹೇಳಿದ್ರು ಅಂತಂದ್ರೆ, ತಾಯಿ ಮತ್ತು ತಂದೆ ಇರ್ತಕ್ಕಂತಹ ಚೈತನ್ಯ ಒಂದ್ ವೇಳೆ
ಆ ಒಂದು ಮಗುವಿನಲ್ಲಿ ಶಿಶುವಿನಲ್ಲಿ ಪ್ರವೇಶ ಮಾಡಿದ್ರೆ ಪಿತೃಗಳ ಮರಣ ಕೂಡಲೇ ಉಂಟಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಬುದ್ಧಿ ಮತ್ತು ಈ ಮನಸ್ಸುಗಳು ಸಂಚಾರ ಆದಾಗ ಆ ರೀತಿಯಾದಂತಹ ಮರಣ ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಯಥೈವಾತ್ಮ ನಿರವಯವತ್ವೇನ ಅವಯವ ಸಂಚರಣ ಅಕ್ಷಮಃ. ಏನು ಆತ್ಮ ಏನಿದ್ದಾನೆ ಅವನು ನಿರವಯವನ ಇದ್ದಾನೆ, ಯಾವುದೇ ಅವಯವವನ್ನ ಹೊಂದಿರೋದಿಲ್ಲ. ಅದೇ ರೀತಿಯಾಗಿ ಸಂಚರಣ ಅಕ್ಷಮಃ, ಅವನು ಸಂಚರಣ ಅಂದ್ರೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆಯನ್ನು ಹೊಂದಿಲ್ಲ. ತಥಾ ತತ್ಕಾಲಮೇವ ಮಾತಾಪಿತೃ ಪರಿತ್ಯಾಗ ಪ್ರಸಂಗೇನ. ಇನ್ನ ಮಾತಾಪಿತೃಗಳ ಪರಿತ್ಯಾಗ ಪ್ರಸಂಗ ಬಂದಾಗ ಏನಾಗ್ತದ, ತತ್ಕಾಲಮೇವ ಕಾರ್ತ್ಸ್ನೇನಾಪಿ ಸಂಚಯಿತು ಅಕ್ಷಮಃ. ಸಂಪೂರ್ಣವಾಗಿ ಆ ದೇಹವನ್ನು ಬಿಟ್ಟು ಆ ಶಿಶುವಿನ ದೇಹವನ್ನ ಸಂಚರಿಸಲಿಕ್ಕೋಸ್ಕರ ಅಂದ್ರೆ ಅದರಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅಕ್ಷಮಃ, ಅವನಿಗೆ ಕ್ಷಮತೆ ಇಲ್ಲ, ಅವನಿಗೆ ಯೋಗ್ಯತೆ ಇಲ್ಲ. ತಥಾ ತೇ ಅಪಿ ಬುದ್ಧಿ ಮನಸ್ಸಿ, ಅದೇ ರೀತಿಯಾಗಿ ಬುದ್ಧಿ ಮತ್ತು ಏನಿವೆ ನಿರವಯವತ್ವಾತ್ ಅನೇಕ ದೇಶೇನ ಸಂಚರೇಯಾತ. ಆ ಬುದ್ಧಿ ಮತ್ತು ಮನಸ್ಸುಗಳು ಕೂಡ ನಿರವಯವ ಆಗಿರುವುದರಿಂದಾಗಿ, ಅವುಗಳು ಕೂಡ ಸೂಕ್ಷ್ಮ ಇರುವುದರಿಂದಾಗಿ, ಅವುಗಳಲ್ಲಿ ಯಾವುದೇ ಅವಯವಗಳು ಅಂದ್ರೆ ಪಾರ್ಟ್ಸ್ ಇಲ್ಲದೆ ಇರೋದ್ರಿಂದಾಗಿ ಅನೇಕ ದೇಶೇನ ಸಂಚರೇಯಾತ, ಒಂದೇ ದೇಶದಲ್ಲಿ ಸಂಚಾರ ಮಾಡೋದಿಲ್ಲ. ಮಾತಾಪಿತ್ರೋಹೋ ತತ್ಕಾಲಮೇವ, ಮಾತಾಪಿತೃಗಳು ತತ್ಕಾಲದಲ್ಲಿ ಏನೇ ಬುದ್ಧಿಮತ್ವಾತ್ ಮನಸ್ಕತ್ವ ಪ್ರಸಂಗಾಚ. ಆ ಮಾತಾಪಿತೃಗಳಲ್ಲಿ ಇರ್ತಕ್ಕಂತಹ ಬುದ್ಧಿ ಮತ್ತು ಮನಸ್ಸುಗಳು ಅಂದ್ರೆ ಮಾತಾಪಿತೃದಲ್ಲಿ ಬುದ್ಧಿ ಇದೆ, ಮನಸ್ಸು ಇದೆ, ಈ ರೀತಿಯಾದಂತಹ ಪ್ರಸಂಗ ಇದ್ದಾಗ ನ ಕಾರ್ಸ್ನೇಯ ಸಂಚರಯತ ಭಾವ, ಅದು ಕೂಡ ಸಂಪೂರ್ಣವಾಗಿ ತಾಯಿ ತಂದೆಯನ್ನು ಬಿಟ್ಟು ಶಿಶುವನ್ನು ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಬುದ್ಧಿ ಮನಸ್ಸುಗಳಿಂದ ಚೈತನ್ಯ ಬರ್ತಿದೆ ಶಿಶುವಿನಲ್ಲಿ ಅಂತಂದ್ರೆ, ತಾಯಿ ತಂದೆಯಲ್ಲಿ ಇರ್ತಕ್ಕಂತಹ ಬುದ್ಧಿ ಮನಸ್ಸುಗಳು ಆ ಶಿಶುವಿನಲ್ಲಿ ಇರ್ತಕ್ಕಂತಹ ಚೈತನ್ಯಕ್ಕೆ ಕಾರಣ ಅಂತಂದ್ರೆ ಅದು ಸರಿಯಾದದ್ದಲ್ಲ ಅಂತ ಅದನ್ನು ಕೂಡ ಇಲ್ಲಿ ಏನ್ ಮಾಡಿದ್ರು, ಅವುಗಳಲ್ಲೂ ಕೂಡ ಅವಯವ ಇಲ್ಲದೆ ಇರೋದ್ರಿಂದಾಗಿ ಅವುಗಳು ಕೂಡ ಶಿಶುವಿನ ದೇಹವನ್ನು ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಷಯವನ್ನ ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನ ದೂಷಣಾಂತರ ಮಾಹ, ಇನ್ನೊಂದು ರೀತಿಯಾಗಿ ಈ ಒಂದು ವಿಷಯವನ್ನ ಖಂಡನ ಮಾಡ್ತಾ ಇದ್ದಾರೆ. ಏನಂತ, ಏಷಾಂ ಇತ್ಯಾದಿ ಏಷಾಂ ಮತಿ ಇತಿ ಮಾತಾಪಿತರಾವೇವ ಅಪತ್ಯೆ ಚೈತನ್ಯ ಕಾರಣಮಿತ್ಯೇವಂ ರೂಪಾ ಮತಿ ಅಂತ. ಅಂದ್ರೇನು, ಏಷಾಂ ಮತಿ, ಯಾರ ಮತಿ ಅಂತಂದ್ರೆ ಏನು ಅಂತಂದ್ರೆ, ಮಾತಾಪಿತರಾವೇವ ತಾಯಿ ಮತ್ತು ತಂದೆಯರ ಏನೊಂದು ಮತಿ ಇದೆ, ಬುದ್ಧಿ ಇದೆ. ಅಪತ್ಯ ಚೈತನ್ಯ ಕಾರಣಂ, ಅಪತ್ಯ ಅಂದ್ರೆ ಮಗುವಿನಲ್ಲಿ ಶಿಶುವಿನಲ್ಲಿ ಚೈತನ್ಯಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ದೆ ಆದ್ರೆ, ಚತುರ್ವಿಧ ಯೋನಿಹಿ ಇತಿ, 4 ವಿಧವಾಗಿ ಯೋನಿಗಳಿದೆ. ಜರಾಯುಜ, ಅಂಡಜ, ಸಂಸ್ವೇದಜ ಮತ್ತು ಉದ್ಭಿಜ ಲಕ್ಷಣ ಉಳ್ಳಂತಹ 4 ಯೋನಿಗಳಿದೆ. ಸೊ ಅಲ್ಲಿ ಹೇಗೆ ಅಂತ ಪ್ರಶ್ನೆ ಬರ್ತದೆ. ಏವಮನ್ಯತೆ, ಇದರ ಅಭಿಪ್ರಾಯ ಏನು ಅಂತ ಚಕ್ರಪಾಣಿ ಒಂದು ವಾಕ್ಯದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಏನಂತ, ಸಂಸ್ವೇದಜಾನ ಮಶಕಾದೀನ, ಯೂಕ, ಪಿಪೀಲಿಕ, ಮಶಕ ಮುಂತಾದಂತಹ ಈ ಏನೊಂದು ಸ್ವೇದದಿಂದ ಹುಟ್ಟತಕ್ಕಂತಹ ಏನೊಂದು ಕ್ರಿಮಿಗಳಿದೆ ಅಥವಾ ಸಣ್ಣ ಏನಿವೆ. ತಥಾ ಉದ್ಭಿಜಾನಾಂ ಗಂಡೂಪದಾದೀನ, ಉದ್ಭಿಜ ಅಂದ್ರೆ ಭೂಮಿಯನ್ನ ಸೀಳಿ ಬರ್ತಕ್ಕಂತಹ ಅಥವಾ ಭೂಮಿಯಲ್ಲಿ ಹುಟ್ಟತಕ್ಕಂತಹ ಈ ಗಂಡೂಪದ ಅಂದ್ರೆ ಈ ಮಳೆ ಹುಳು, ಎರೆಹುಳು ಅಂತ ಏನ ಹೇಳ್ತೀವೋ ಅವುಗಳ ಚೇತನ, ಅವುಗಳಲ್ಲೂ ಕೂಡ ಚೇತನ ಇದೆ. ಅವುಗಳಿಗೆ ಮಾತಾಪಿತರು ಇಲ್ಲಿದೆ, ಅವುಗಳಿಗೆ ತಾಯಿ ತಂದೆಗಳು ಇಲ್ಲ. ತತಃ ತೇಷಾಂ ಅಚೈತನ್ಯಂ ಸ್ಯಾತ್, ಹಾಗೆ ಹೀಗೆ ತಂದೆ ತಾಯಿಲಿರ್ತಕ್ಕಂತಹ ಮತಿಯಿಂದ ಈ ಶಿಶುವಿನಲ್ಲಿ ಚೈತನ್ಯ ಬರ್ಲಿ ಅಂತ ಆಗಿದ್ರೆ ಇವರಿಗೆ ಮಾತಾಪಿತೃಗಳೇ ಇಲ್ಲ, ಆದ್ರೆ ಅವರಲ್ಲಿ ಚೈತನ್ಯ ಇದೆ, ಅವಾಗ ಅಲ್ಲಿ ಹೇಗೆ ಕೂಡಿಸ್ತೀವಿ ಅಂತ ಒಂದು ಪ್ರಶ್ನೆ. ಇಲ್ಲ, ಅದು ತಂದೆ ತಾಯಿಯ ಮತಿಯಿಂದಲೇನೆ ಇವುಗಳಿಗೆ ಚೈತನ್ಯ ಬರ್ತಿದೆ ಅಂತಂದ್ರೆ ಇಲ್ಲಿ ಚೈತನ್ಯ ಬರದೆ ಹೋಗ್ಬೇಕಾದಂತಹ ಪ್ರಸಂಗ ಬರ್ತದೆ. ಎಲ್ಲಿ ಗಂಡೂಪದ ಮತ್ತು ಮಶಕಾದಿಗಳಲ್ಲಿ ಸ್ವೇದಜ ಮತ್ತು ಉದ್ಭಿಜವಾದಂತಹ ಏನೊಂದು ಚೇತನಗಳಿವೆ ಅಥವಾ ಕ್ರಿಮಿಗಳಿವೆ, ಅವುಗಳಲ್ಲಿ ಏನ್ ಬರಬಾರ್ದು, ಅವುಗಳಲ್ಲಿ ಚೈತನ್ಯ ಬರದೇ ಹೋಗ್ಬೇಕಾದಂತಹ ಒಂದು ಪ್ರಸಂಗ ಬರ್ತದೆ. ತತಃ ತೇಷಾಂ ಅಚೈತನ್ಯಂ ಸ್ಯಾತ್, ಅವುಗಳು ಅಚೇತನವಾಗಬೇಕಾದಂತಹ ಪ್ರಸಂಗ ಬರ್ತದೆ. ಮಾತಾಪಿತರೋಹೋ ಚೇತನ ಕಾರಣಯೋಹೋ ಅಭಾವ ಇತಿ, ಯಾಕಂದ್ರೆ ಮಾತಾಪಿತರಲ್ಲಿರ್ತಕ್ಕಂತಹ ಚೇತನ ಅಥವಾ ಆ ಚೇತನಕ್ಕೆ ಸಂಬಂಧಪಟ್ಟಂತಹ ಮನಸ್ಸು, ಬುದ್ಧಿ ಇವುಗಳು ಇಲ್ಲದೆ ಇರೋದ್ರಿಂದಾಗಿ
ಅವುಗಳು ಕೂಡ ಅಚೇತನ ಆಗುವಂತಹ ಪ್ರಸಂಗ ಬರ್ತದೆ. ಆದ್ರೆ ಅವುಗಳಲ್ಲಿ ಚೇತನ ಅಂತ ಚೈತನ್ಯ ಅಂತನೋದು ಇದೆ. ಮತ್ತೆ ಮಾತಾಪಿತೃಗಳು ಇಲ್ಲ ಅಂತನೋದು ಸಿದ್ಧವಾದಂತಹ ವಿಷಯ ಆಗಿದೆ. ಆದ್ದರಿಂದಾಗಿ ನೀವೇನ್ ಹೇಳ್ತಾ ಇದ್ದೀರೋ ಬುದ್ಧಿ ಮತ್ತು ಮನಸ್ಸು ಅವು ಆ ಶಿಶುವಿನ ಚೈತನ್ಯಕ್ಕೆ ಕಾರಣ ಅಂತ ಹೇಳ್ತಿದ್ದೀರೋ ಅದು ಸರಿಯಾದದ್ದಲ್ಲ ಅಂತ ಹೇಳಿ ಅದನ್ನು ಕೂಡ ಈ ಒಂದು ವಿಷಯವನ್ನು ಕೂಡ ಇಲ್ಲಿ ದೂಷಣೆ ಮಾಡಿದ್ರು. ಸ್ಪಷ್ಟವಾಗಿ ದೂಷಣ ಮಾಡಿ ಆ ಶಿಶುವಿನ ಜನನಕ್ಕೆ ಮಾತಾಪಿತೃಗಳು ಆಗ್ಲಿ ಅಥವಾ ಮಾತಾಪಿತೃಗಳಿಂದ ಇರ್ತಕ್ಕಂತಹ ಚೈತನ್ಯವಾಗ್ಲಿ ಮಾತಾಪಿತೃಗತವಾದಂತಹ ಮನಸ್ಸು ಬುದ್ಧಿಗಳಾಗ್ಲಿ ಯಾವುದೂ ಕಾರಣ ಅಲ್ಲ ಅಂತ ಈ ಒಂದು ಪ್ರಕರಣದಲ್ಲಿ ನಮಗೆ ಇಲ್ಲಿ ತಿಳಿಸ್ಕೊಟ್ರು. ಸೊ ಇನ್ನ ಆ ಶ್ರುತಿವಾದಿಗಳಲ್ಲಿ ಶ್ರುತಿ ಭೇದದಲ್ಲಿ ಎರಡನೇ ಮತ ಇತ್ತು. ಯಾವುದು? ಸ್ವಾಭಾವಿಕ ಅಂತ ಹೇಳಿ, ಸ್ವಭಾವ ಅಂತ ಹೇಳಿ. ಆ ಸ್ವಭಾವ ಅಂತ ಯಾರು ಹೋಗ್ತಾ ಇದ್ದಾರೋ ಅಂದ್ರೆ ಮಾತಾಪಿತರದ್ದು ದೂಷಣ ಮಾಡಿ ಆಯ್ತು, ಈಗ ಸ್ವಭಾವವನ್ನು ದೂಷಣ ಮಾಡ್ತಾ ಇದ್ದಾರೆ. ಸ್ವಭಾವದಿಂದ ಏನಾಗ್ತಾ ಇದೆ? ಚೈತನ್ಯ ಬರ್ತಾ ಇದೆ ಅಂತ ಹೇಳಿದಾಗ ಆ ಸ್ವಭಾವದಿಂದ ಹೇಗೆ ಚೈತನ್ಯ ಬರುತ್ತೆ, ಅದು ಯಾಕೆ ಸರಿಯಲ್ಲ, ಅದನ್ನ ಚೆನ್ನಾಗಿ ವಿಮರ್ಶೆ ಮಾಡಿ ಆ ವಿಷಯವನ್ನು ಕೂಡ ಇಲ್ಲಿ ದೂಷಣ ಮಾಡ್ತಾ ಇದ್ದಾರೆ. ವಿದ್ಯಾತ್ ಸ್ವಾಭಾವಿಕಂ ಷಣ್ಣಾಂ ಧಾತೂನಾಂ ಯತ್ ಸ್ವಲಕ್ಷಣಂ ಸಂಯೋಗೇ ಚ ವಿಭಾಗೇ ಚ ಸಂಯೋಗೇ ಚ ವಿಯೋಗೇ ಚ ತೇಷಾಂ ಕರ್ಮೈವ ಕಾರಣಂ. ಇಲ್ಲಿ ಸ್ವಾಭಾವಿಕ ಷಣ್ಣಾಂ ಧಾತೂನಾಂ 6 ಧಾತುಗಳಲ್ಲಿ ಇರ್ತಕ್ಕಂತಹ ಏನು ಸ್ವಲಕ್ಷಣ ಆತ್ಮಲಕ್ಷಣ ಇದೆ. ಆತ್ಮಲಕ್ಷಣ ಅಂದ್ರೆ ತನ್ನ ಲಕ್ಷಣ ಏನಿದೆ ಅದು ಸ್ವಾಭಾವಿಕವಾದಂತಹದ್ದು ಅಂತ ಏನ್ ಹೇಳ್ತಿರೋ ಅಲ್ಲಿ ಬರ್ತಕ್ಕಂತಹ ಅಲ್ಲಿ ಸಂಯೋಗ ವಿಭಾಗ, ಅವುಗಳ ಸಂಯೋಗ ಅವುಗಳ ವಿಭಾಗ ಅಂದ್ರೇನು? ಈ 6 ವಿಷಯಗಳು ಏನಾಗ್ಬೇಕು? ಸಂಯೋಗ ಹೊಂದಬೇಕು. 6 ವಿಷಯಗಳು ವಿಭಾಗವನ್ನು ಹೊಂದಬೇಕು ಅಥವಾ ವಿಯೋಗವನ್ನು ಹೊಂದಬೇಕು. ಅಲ್ಲಿ ಏನ್ ಕಾರಣ ಅಂತಂದ್ರೆ ಅಲ್ಲಿ ಕರ್ಮೈವ ಕಾರಣಂ. 6 ಯಾವುದು ಅಂತಂದ್ರೆ ಪಂಚಮಹಾಭೂತಗಳು ಮತ್ತು ಆತ್ಮ. ಈ ಪಂಚಮಹಾಭೂತಗಳು ಮತ್ತು ಆತ್ಮ ಇವುಗಳ ಸಂಯೋಗ. ಈಗ ಷಡ್ಧಾತ್ವಾತ್ಮಕ ಪುರುಷ ಹೇಳ್ತಾರೆ, ಕಾಲೇಶ್ ಚೇತನ ಷಷ್ಠಃ ಧಾತವಃ ಪುರುಷ ಸಂಜ್ಞಕಃ ಅಂತ ಹೇಳಿ ಶಾರೀರಿಕ ಸ್ಥಾನದಲ್ಲಿ ಹೇಳ್ತಾರೆ. ಈ 6 ಧಾತುಗಳ ಸಂಯೋಗದಿಂದ ಏನಾಗುತ್ತೆ? ಚೈತನ್ಯ ಇರ್ತದೆ. ಅಲ್ಲಿ ಚೇತನ ಅವನನ್ನ ನಾವು ಚೇತನ ಅಂತ ಕರಿತೀವಿ. ಚಿಕಿತ್ಸಾ ಸಯೇವ ಪುರುಷ ಚಿಕಿತ್ಸಾಧಿಕೃತ ಅಂತೇಳಿ ಚಿಕಿತ್ಸಾ ಪುರುಷನನ್ನು ಕೂಡ ಅಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿ ಹೇಳ್ಬೇಕಾದ್ರೆ ಈ 6ರ ಸಂಯೋಗದಿಂದ ಏನಾಗುತ್ತೆ? ಅಲ್ಲಿ ಶರೀರ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಸಂಯೋಗ ಮತ್ತು ವಿಯೋಗಗಳು ಹೊಂದ್ತವೆ. ಅಂದ್ರೆ ಈ 6ರ ಸಂಯೋಗ ಆಗ್ಬೇಕು, 6ರ ವಿಯೋಗ ಆಗ್ಬೇಕು. ಸಂಯೋಗ ಆದಾಗ ನಮಗೆ ಪುರುಷನ ಜನ್ಮ ಆಗುತ್ತೆ, ಅವುಗಳ ವಿಯೋಗ ಆದಾಗ ಪುರುಷನ ಮರಣ ಆಗುತ್ತೆ ಅಂತ ಏನ್ ಹೇಳಿದ್ರು. ಅದಕ್ಕೆ ಏನ್ ಕಾರಣ ಅಂದ್ರೆ ತೇಷಾಂ ಕರ್ಮೈವ ಕಾರಣ. ಅಲ್ಲಿ ಆ ಪುರುಷನ ಮಾಡ್ತಕ್ಕಂತಹ ಶುಭಾಶುಭ ಕರ್ಮಗಳೇ ಕಾರಣ ಅಂತ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸ್ವಾಭಾವಿಕವಾದಿನಃ ಭೂತ ಚೈತನ್ಯ ಪಕ್ಷಂ ದೂಷಯತಿ. ಸ್ವಾಭಾವಿಕವಾದಿನಃ ಸ್ವಭಾವವನ್ನ ಕಾರಣ ಅಂತ ಹೇಳ್ತಕ್ಕಂತಹ ಏನೊಂದು ಭೂತ ಚೈತನ್ಯ ಪಕ್ಷವನ್ನ ಯಾರು ಒಪ್ಪುತ್ತಾರೋ ಅವರ ಪಕ್ಷವನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ದೂಷಣ ಮಾಡ್ತಾ ಇದ್ದಾರೆ. ವಿದ್ಯಾದಂತಹ ಶ್ಲೋಕದಿಂದ ಸ್ವಭಾವಕೃತಂ ಸ್ವಾಭಾವಿಕ. ಸ್ವಾಭಾವಿಕ ಶಬ್ದ ಹೇಗೆ ನಿಷ್ಪನ್ನವಾಗಿದೆ ಅಂದ್ರೆ ಸ್ವಭಾವಕೃತಂ, ಸ್ವಭಾವದಿಂದ ಉಂಟಾದದ್ದು, ಸ್ವಭಾವದಿಂದ ನಿರ್ಮಿಸಲ್ಪಟ್ಟದ್ದು ಯಾವುದಿದೆ ಅದನ್ನ ಸ್ವಾಭಾವಿಕ ಅಂತ ಹೇಳ್ತೀವಿ. ಷಣ್ಣಾಂ ಧಾತೂನಾಮಿತಿ ಪೃಥಿವ್ಯಪ್ತೇಜ ವಾಯುವ ಆಕಾಶ. ಈ 6 ಧಾತುಗಳು ಯಾವುದು ಅಂತಂದ್ರೆ ಪೃಥ್ವಿ ಅಪ ತೇಜ ವಾಯು ಆಕಾಶ ಮತ್ತು ಆತ್ಮ. ಈ 6 ಸೇರಿ ಏಷಾಂಚ ಧಾತುತ್ವಂ ಶರೀರಧಾರಣ ಜಗದ್ಧಾರಣ ಚ. ಈ 6 ಧಾತುಗಳು ಏನ್ ಮಾಡ್ತವೆ ಅಂತಂದ್ರೆ ಶರೀರವನ್ನು ಧಾರಣ ಮಾಡ್ತವೆ, ಅದೇ ರೀತಿಯಾಗಿ ಜಗತ್ತನ್ನು ಧಾರಣ ಮಾಡ್ತವೆ. ಶರೀರವನ್ನು ಹೇಗೆ ಧಾರಣ ಮಾಡ್ತಾವ ಅಂತಂದ್ರೆ ಈಗ ನೋಡಿದ್ವಿ ನಾವು ಏನು ಷಡ್ಧಾತ್ವಾತ್ಮಕವಾದಂತಹ ಪುರುಷ ಇದ್ದಾನೆ ಅಂತ ಹೇಳಿದ್ವಿ. ಸೊ ಅದೇ ರೀತಿಯಾಗಿ ಜಗತ್ತಿನಲ್ಲಿರ್ತಕ್ಕಂತಹ ಸಮಸ್ತ ವಸ್ತುಗಳನ್ನು ನಾವು ನೋಡಿದಾಗ ಅವು ಕೂಡ ಏನಾಗಿವೆ? ಈ 6ರ ಮೇಲನದಿಂದಲೇನೆ ಅಲ್ಲಿ ಈ ಜಗತ್ ಸೃಷ್ಟಿ ಅಂತ ಅನ್ನೋದಾಗಿರೋದ್ರಿಂದಾಗಿ ಜಗತ್ತನ್ನ ಮತ್ತು ಶರೀರನ್ನ ಎರಡನ್ನ ಧಾರಣ ಮಾಡ್ತಕ್ಕಂತಹ ಸಾಮರ್ಥ್ಯ ಈ ಷಡ್ಧಾತುಗಳಿಗೆ ಇದೆ ಅಂತ ಹೇಳಿದ್ರು. ಇನ್ನ ಸ್ವಲಕ್ಷಣಂ ಆತ್ಮೀಯ ಅವ್ಯಭಿಚಾರಿ ಲಕ್ಷಣ. ಸ್ವಲಕ್ಷಣಂ ಅಂತ ಹೇಳಿದಾಗ ಆತ್ಮೀಯ ಲಕ್ಷಣ, ಅದು ತನ್ನಲ್ಲಿ ಅಂದ್ರೆ ಒಂದೊಂದು ಮಹಾಭೂತಕ್ಕೂ ತನ್ನದೇ ಆದಂತಹ ಲಕ್ಷಣ ಇದೆ. ಅದು ಹೇಗಿದೆ? ಅವ್ಯಭಿಚಾರಿ. ಆ ಲಕ್ಷಣ ಮತ್ತೊಂದರಲ್ಲಿ ಇಲ್ಲ. ಈ ಪೃಥ್ವಿಯಲ್ಲಿರ್ತಕ್ಕಂತಹ ಲಕ್ಷಣ ಅದು ಅಪ್ಪನಲ್ಲಿ ಇಲ್ಲ,
ಅಪ್ಪನಲ್ಲಿರ್ತಕ್ಕಂತಹ ಲಕ್ಷಣ ಬೇರೆ ಇತರ ಆ ಏನೊಂದು ಮಹಾಭೂತಗಳಿವೆ, ಆ ಎಲ್ಲ ಧಾತುಗಳಲ್ಲೂ ಇಲ್ಲ. ಅದು ಅಂತಹ ಲಕ್ಷಣವನ್ನು ಏನಂತ ಕರಿತೀವಿ ನಾವು? ಅವ್ಯಭಿಚಾರಿ ಅಂತ ಹೇಳ್ತೀವಿ. ಅಂದ್ರೆ ಅದು ಆ ಲಕ್ಷಣ ಆ ಒಂದು ಮಹಾಭೂತದಲ್ಲಿ ಮಾತ್ರ ಇರ್ತದೆ. ಈಗ ಖರ ಜಲ ದ್ರವೋಷ್ಣತ್ವಂ ಭೂಜಲಾನಿಲ ತೇಜಸಾಂ ಆಕಾಶಸ್ಯ ಅಪ್ರತಿಘಾತೋ ದೃಷ್ಟಂ ನಿನ್ನಂ ಕ್ರಮಾಸ್ಮೃತಂ ಅಂತ ಹೇಳಿದ್ರು. ಸೊ ಅಲ್ಲಿ ಹೇಳ್ಬೇಕಾದ್ರೆ ಖರತ್ವ ಕೇವಲ ಪೃಥ್ವಿಯಲ್ಲಿ ಮಾತ್ರ ಇದೆ. ಆ ಪೃಥ್ವಿಯನ್ನು ಹೊರತುಪಡಿಸಿ ಇನ್ನಿತರ ಮಹಾಭೂತಗಳಲ್ಲಿ ಇಲ್ಲ. ಇನ್ನ ದ್ರವಗುಣ ಕೇವಲ ಜಲದಲ್ಲಿ ಮಾತ್ರ ಇದೆ, ಬೇರೆ ಯಾವ ಭೂತದಲ್ಲೂ ಕೂಡ ಇಲ್ಲ. ಅದೇ ರೀತಿಯಾಗಿ ಉಷ್ಣತ್ವ ಕೇವಲ ತೇಜಸ್ಸಲ್ಲಿ ಮಾತ್ರ ಇದೆ, ಬೇರೆ ಭೂತಗಳಲ್ಲಿ ಇಲ್ಲ. ಚಲಗುಣ ಕೇವಲ ವಾಯುವಿನಲ್ಲಿ ಮಾತ್ರ ಇದೆ. ಚಲಗುಣ ಕೇವಲ ವಾಯುವಿನಲ್ಲಿದೆ, ವಾಯುವೇತರವಾದಂತಹ ಇತರ ಭೂತಗಳಲ್ಲಿ ಇಲ್ಲ. ಅಪ್ರತಿಘಾತ ಅನ್ನುವಂತಹ ಒಂದು ಗುಣ ಏನಿದೆ ಅದು ಕೇವಲ ಆಕಾಶದಲ್ಲಿ ಮಾತ್ರ ಇದೆ, ಬೇರೆ ಇದರಲ್ಲಿ ಇಲ್ಲ. ಸೊ ಈ ರೀತಿಯಾಗಿ ಏನಾಗಿದೆ, ಇದನ್ನೇನ್ ಹೇಳ್ತೀವಿ ನಾವು? ಆತ್ಮೀಯ ಲಕ್ಷಣ ಅಂತ ಒಂದು ಹೇಳ್ತೀವಿ. ಇದು ಅವ್ಯಭಿಚಾರಿ. ಇದು ಬೇರೆ ಒಂದು ವಿಷಯಗಳಲ್ಲಿ ಅಂದ್ರೆ ಬೇರೆ ಮಹಾಭೂತಗಳಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಅದನ್ನ ಸ್ವಲಕ್ಷಣ ಅನ್ನುವಂತಹ ಶಬ್ದದಿಂದ ಕೊಟ್ಟರು. ಅದನ್ನೇ ಇಲ್ಲಿ ಚಕ್ರಪಾಣಿ ವಿವರಣೆ ಮಾಡ್ತಾರೆ. ತಚ್ಚ ಪೃಥಿವ್ಯಾಹ ಕಾಠಿಣ್ಯಾದಿ. ಪೃಥ್ವಿಯಲ್ಲಿ ಯಾವ್ಯಾವ ಗುಣಗಳಿದೆ ಅಂತಂದ್ರೆ ಕಾಠಿಣ್ಯಾದಿ ಗುಣಗಳಿದೆ. ಅದು ಬೇರೆ ಮಹಾಭೂತಗಳಿಲ್ಲ. ಅಪಾಂ ದ್ರವತ್ವಾದಿ. ಅಪ್ ಧಾತುವಿನಲ್ಲಿ ದ್ರವತ್ವಾದಿ ಗುಣಗಳಿವೆ. ತೇಜಸಃ ಉಷ್ಣತ್ವಾದಿ. ತೇಜಸ್ಸಿನಲ್ಲಿ ಇರತಕ್ಕಂತಹ ಗುಣ ಯಾವುದು? ಉಷ್ಣತ್ವಾದಿ ಗುಣಗಳಿವೆ. ವಾಯೋಹೋ ತಿರ್ಯಗಮನಾದಿ. ಇನ್ನು ವಾಯುವಿನಲ್ಲಿ ಏನಾಗಿದೆ? ತಿರ್ಯಗಮನ ಮುಂತಾದಂತಹ ಲಕ್ಷಣಗಳಿದೆ. ಆಕಾಶಸ್ಯ ಅಪ್ರತಿಘಾತಾದಿ. ಆಕಾಶದಲ್ಲಿ ಏನಾಗಿದೆ? ಅಪ್ರತಿಘಾತ ಅನ್ನುವಂತಹ ಯಾವುದೇ ಒಂದು ವಿಷಯಕ್ಕೆ ಪ್ರತಿಘಾತ, ವಿರೋಧ ಇಲ್ಲದೆ ಇರುವಿಕೆ ಅನ್ನುವಂತಹದ್ದು ಏನಿದೆ ಅದು ಆಕಾಶದ ಗುಣ ಇದೆ. ಆತ್ಮನಃ ಜ್ಞಾನಾದಿ. ಆತ್ಮನಲ್ಲಿ ಏನಾಗಿದೆ? ಜ್ಞಾನಾದಿ ಲಕ್ಷಣಗಳಿವೆ. ಈ ರೀತಿಯಾಗಿ ಷಡ್ಧಾತುಗಳು, ಈ 6 ಧಾತುಗಳೇನಿವೆ ಅಥವಾ ಪಂಚಮಹಾಭೂತ ಮತ್ತು ಆತ್ಮ ಏನಿದ್ದಾರೆ ಇವರಲ್ಲಿ ಏನಾಗಿದೆ? ಸ್ವಲಕ್ಷಣ ಅಂತ ಅನ್ನೋದು ಸಿದ್ಧವಾಗಿದೆ. ಏತದೇವ ಪರೇಶಾಂ ಲಕ್ಷಣಂ ಸ್ವಾಭಾವಿಕಂ ಪರಂ ಯೇಷಾಂ ಲಕ್ಷಣಂ ಸ್ವಾಭಾವಿಕಂ. ಈ ಷಡ್ಧಾತುಗಳಲ್ಲಿರ್ತಕ್ಕಂತಹ ಈ ಒಂದು ಲಕ್ಷಣಗಳೇನಿವೆ ಅವು ಸ್ವಾಭಾವಿಕವಾದಂತಹ ಲಕ್ಷಣಗಳು. ನ ತಾವತ್ ಆತ್ಮರಹಿತಾನಾಂ ಯೇಷಾಂ ಚೈತನ್ಯಮಪಿ ಸ್ವಾಭಾವಿಕಂ ಅಸ್ತಿ ಇತಿ ದರ್ಶಯತಿ. ಇನ್ನ ಇದರಲ್ಲಿ ಇನ್ನೊಂದೇನು ವಿಷಯವನ್ನು ನಾವು ತಿಳಿಬೇಕು ಅಂತಂದ್ರೆ, ಈ ಪಂಚಮಹಾಭೂತಗಳೇನಿದೆ ಇವುಗಳು ಏನು? ಜಡವಾದಂತಹ ಪದಾರ್ಥಗಳು. ಇವುಗಳಲ್ಲಿ ಚೈತನ್ಯ ಅಂತಿಲ್ಲ. ಆ ಪಂಚಮಹಾಭೂತಗಳಿಗೆ ಚೈತನ್ಯ ಬರಬೇಕು ಅಂತಂದ್ರೆ ಯಾವಾಗ ಅವುಗಳು ಆತ್ಮನೊಂದಿಗೆ ಸಂಯೋಗ ಹೊಂದುತ್ತವೆ ಆವಾಗ ಮಾತ್ರ ಅವುಗಳಲ್ಲಿ ಚೈತನ್ಯ ಬರ್ತದೆ ಹೊರತು ಆ ಆತ್ಮನನ್ನ ಹೊರತುಪಡಿಸಿ ಈ 5 ಮಹಾಭೂತಗಳಿಗೆ ಚೈತನ್ಯ ಅಂತ ಅನ್ನೋದು ಇಲ್ಲ. ನ ತಾವತ್ ಆತ್ಮರಹಿತಾನಾಂ. ಆತ್ಮರಹಿತವಾದಂತಹ ಈ ಆತ್ಮರಹಿತಾನಾಂ ಯೇಷಾಂ. ಆತ್ಮರಹಿತವಾದಂತಹ ಈ ಏನೊಂದು ಪಂಚಮಹಾಭೂತಗಳಿದೆ ಚೈತನ್ಯಮಪಿ. ಅವುಗಳಲ್ಲಿರತಕ್ಕಂತಹ ಚೈತನ್ಯವು ಕೂಡ ಸ್ವಾಭಾವಿಕಂ ಅಸ್ತಿ ಇತಿ ದರ್ಶಯತಿ. ಈ ನವನ್ನ ಇಲ್ಲಿ ತಗೊಂಡಾಗ ಸ್ವಾಭಾವಿಕಂ ನ ಅಸ್ತಿ ಇತಿ ದರ್ಶಯತಿ. ಅವುಗಳಲ್ಲಿ ಸ್ವಾಭಾವಿಕವಾಗಿ ಚೈತನ್ಯ ಅಂತ ಅನ್ನೋದು ಇಲ್ಲ ಅಂತ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತತಶ್ಚ ಯತ್ ಪ್ರತ್ಯೇಕಂ ಭೂತಾನಾಂ ನ ಸಂಭವತಿ ತಾವನ್ ಮಿಲಿತಾನಾಮಪಿ ನ ಸಂಭವತಿ ಚೈತನ್ಯಂ. ಇಂದ ಇವರೇನ್ ಹೇಳಿ ಹೊರಟಿದ್ದಾರೆ? ಸ್ವಾಭಾವಿಕ ಅಂತ ಹೇಳಿಕೆ ಹೊರಟಿದ್ದಾರಲ್ಲೋ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಮಹಾಭೂತಗಳ ಸಂಯೋಗದಿಂದ ಏನಾಗುತ್ತೆ? ಅಲ್ಲಿ ಏನಾಗ್ಬಿಡುತ್ತೆ? ಚೈತನ್ಯ ಹುಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಒಂದೊಂದರಲ್ಲೂ ಚೈತನ್ಯ ಇಲ್ಲ ಅಂತ ಹೇಳಿದ್ಮೇಲೆ ಎಲ್ಲಾ ಕಲೆಕ್ಟಿವ್ ಆಗಿ ತಗೊಂಡಾಗೂ ಕೂಡ ಅವುಗಳಲ್ಲಿ ಏನಾಗುತ್ತೆ? ಚೈತನ್ಯ ಅಂತ ಅನ್ನೋದು ಇಲ್ಲ ಅಂತ ಆಗುತ್ತೆ. ಚೈತನ್ಯ ಯಾವಾಗ ಬರುತ್ತೆ? ಚೇತನನ ಸಂಯೋಗ ಬಂದಾಗ ಮಾತ್ರ ಚೈತನ್ಯ ಬರುತ್ತೆ ಹೊರತು ಕೇವಲ ಪಂಚಮಹಾಭೂತಗಳ ಸಂಯೋಗದಿಂದ ಚೈತನ್ಯ ಅಂತ ಅನ್ನೋದು ನಮಗೆ ಉಪಲಬ್ಧವಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಥೋ ಭೂತಾನಾಮಪಿ ಸಂಯೋಗಾತ್ ಚೈತನ್ಯ ಅಸಂಭವೇ ಬಹೂನಿ ಚೇತನಾನಿ ಸ್ಯುಃ. ಚೈತನ್ಯ ಸಂಭವೇ ಬಹೂನಿ ಚೇತನಾನಿ ಸ್ಯುಃ ಬಾಲ್ಯಾದ್ಯವಸ್ಥಾ ಭೇದಾತ್. ಒಂದು ವೇಳೆ ಭೂತಾನಾಮಪಿ ಸಂಯೋಗಾತ್, ಈ ಭೂತಗಳ ಸಂಯೋಗದಿಂದಾಗಿ ಚೈತನ್ಯ ಸಂಭವೇ, ಆ ಕೇವಲ ಭೂತಗಳ ಸಂಯೋಗ ಆಯ್ತು ಅಂದ್ರೆ ಚೈತನ್ಯ ಹುಟ್ಕೊಂಡ್ಬಿಡ್ಬೇಕು ಅಂತ ಆಯ್ತು ಅಂತಂದ್ರೆ ಬಹೂನಿ ಚೇತನಾನಿ ಸ್ಯುಹು. ಒಬ್ಬ ವ್ಯಕ್ತಿಯಲ್ಲೇನೆ ಅನೇಕ ಚೇತನಗಳು ಬರ್ಬೇಕಾದಂತಹ ಒಂದು ಪ್ರಸಂಗ ಬರುತ್ತೆ. ಹೇಗೆ ಅಂತಂದ್ರೆ ಬಾಲ್ಯಾದ್ಯವಸ್ಥಾ ಭೇದ ಅಂತ. ಆ ವ್ಯಕ್ತಿಯಲ್ಲಿ ಅನೇಕ ಅವಸ್ಥೆಗಳಿದೆ. ಬಾಲ್ಯ, ಕೌಮಾರ, ಯೌವನ, ವಾರ್ಧಾಕ್ಯ, ಈ ರೀತಿಯಾಗಿ ಅನೇಕ ಅವಸ್ಥಾ ಭೇದಗಳಿದೆ.
ಆ ಪ್ರತಿಯೊಂದು ಅವಸ್ಥೆಯಲ್ಲೂ ಕೂಡ ಏನಾಗಿದೆ, ಈ ಪಂಚಮಹಾಭೂತಗಳ ಸಂಯೋಗದಲ್ಲಿ ವ್ಯತ್ಯಾಸ ಅಂತ ಅನ್ನೋದು ಕಂಡು ಬರುತ್ತೆ. ಸೊ ಆ ವ್ಯತ್ಯಾಸಗಳಿದ್ದಾಗ ಅಲ್ಲಿ ಮೊದಲನೇ ವ್ಯತ್ಯಾಸದಲ್ಲಿ ಅಂದ್ರೆ ಮೊದಲನೇ ಈಗ ಶಿಶು ಆಗಿದ್ದಾಗ ಒಂದು ರೀತಿಯಾದಂತಹ ಪಂಚಮಹಾಭೂತಗಳ ಒಂದು ಸಂಯೋಗ ಇರ್ತದೆ, ಆವಾಗ ಒಂದು ಚೈತನ್ಯ ಬರಲಿ. ಕೌಮಾರಕ್ಕೆ ಬಂದಾಗ ಮತ್ತೊಂದು ಆ ಸಂಯೋಗ ವ್ಯತ್ಯಾಸ ಆಯ್ತು, ಅಲ್ಲೊಂದು ಚೈತನ್ಯ ಬರಲಿ. ಯೌವನದಲ್ಲಿ ಒಂದು ಬರಲಿ, ವಾರ್ಧಕ್ಯದಲ್ಲೂ ಬರಲಿ ಅಂತ ಹೇಳಿ ಅನೇಕ ಒಂದು ಅವಸ್ಥೆಗಳಲ್ಲಿ ಏನಾಗ್ಬೇಕಾಗ್ತದೆ, ಅನೇಕ ಚೇತನದ ಚೈತನ್ಯ ಆ ಒಂದು ಶರೀರದಲ್ಲಿ ಬರಬೇಕಾದಂತಹ ಪ್ರಸಂಗ ಬರುತ್ತೆ. ನಾವು ಕೇವಲ ಈ ಪಂಚಮಹಾಭೂತಗಳ ಸಂಯೋಗದಿಂದ ಚೈತನ್ಯ ಉತ್ಪತ್ತಿ ಆಗುತ್ತೆ ಎಂದು ಒಪ್ಪಿದರೆ ಈ ರೀತಿಯಾದಂತಹ ಒಂದು ದೋಷ ಬರ್ತದೆ. ತತಶ್ಚ ಜ್ಞಾತೃಭೇದಾತ್, ಇನ್ನೇನಾಯ್ತು, ಚೇತನದ ಲಕ್ಷಣ ಏನಂತ ಹೇಳಿದ್ರೆ ಇಲ್ಲಿ ಆತ್ಮನಃ ಜ್ಞಾನಾದಿ. ಆತ್ಮನ ಲಕ್ಷಣ ಯಾವುದು? ಜ್ಞಾನಾಧಿಕರಣಂ ಆತ್ಮ ಅಂತ ಹೇಳ್ತಾರೆ. ಆತ್ಮನ ಲಕ್ಷಣವನ್ನು ಹೇಳ್ಬೇಕಾದ್ರೆ ಜ್ಞಾನಕ್ಕೆ ಯಾವನು ಅಧಿಕರಣನಾಗಿದ್ದಾನೆ, ಯಾವನು ಆಶ್ರಯನಾಗಿದ್ದಾನೆ ಅವನನ್ನ ಆತ್ಮ ಅಂತ ಹೇಳಿದ್ರು. ಸೊ ಹಂಗಾದ್ರೆ ಅನೇಕ ಆತ್ಮರು ಆ ಶರೀರದಲ್ಲಿ ಪ್ರವೇಶ ಮಾಡಬೇಕು. ಅನೇಕ ಆತ್ಮರಿಗೆ ಏನಾಗ್ಬೇಕಾದ್ರೆ ಅನೇಕ ಜ್ಞಾನ ಭೇದಗಳು ಉತ್ಪತ್ತಿ ಆಗ್ಬೇಕಾಗುತ್ತೆ. ಅಂದ್ರೆ ಒಬ್ಬೊಬ್ಬ ಆತ್ಮನಿಗೂ ಒಂದೊಂದು ಜ್ಞಾನ. ಸೊ ಜ್ಞಾನದಲ್ಲೂ ವೈವಿಧ್ಯ ಬಂತು, ಆ ಚೈತನ್ಯದಲ್ಲೂ ವೈವಿಧ್ಯ ಬಂತು. ತತಶ್ಚ ಜ್ಞಾತೃಭೇದಾತ್ ಪ್ರತಿಸಂಧಾನ ಅನುಪತ್ತಿ ಇತಿ ಭಾವನೆ. ಸೊ ಅಲ್ಲಿ ಪ್ರತಿಸಂಧಾನ ಒಂದೇ ರೀತಿಯಾದಂತಹ ಪ್ರತಿಸಂಧಾನ ಅಲ್ಲಿ ಉತ್ಪತ್ತಿ ಆಗೋದಿಲ್ಲ. ಆದ್ದರಿಂದಾಗಿ ಈ ಒಂದು ಪಕ್ಷ ಸರಿಯಾದದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಸಂಬಂಧ ಏನದು? ಚೈತನ್ಯಂ ಸಮ್ಮತಮೇವ. ಇಲ್ಲ ಆತ್ಮ ಸಂಬಂಧ ಬಂದಾಗ ಚೈತನ್ಯ ಬರ್ತದೆ ಅಂತಂದ್ರೆ ಅದು ಕೂಡ ಆ ಪಕ್ಷ ಏನಾಗಿದೆ, ನಮಗೆ ಸಮ್ಮತವಾದಂತಹದ್ದೇ ಆಗಿದೆ. ಪರಂ ತತ್ರಾಪಿ ಗರ್ಭೋತ್ಪತ್ತೋ ಭೂತಾನಾಂ ಆತ್ಮ ಸಂಬಂಧೆ ತಥಾ ಮರಣೆ ಭೂತಾನಾಂ ಆತ್ಮನಃ ವಿಯೋಗೆ ಕರ್ಮೈವ ಜನ್ಮಾಂತರ್ಗತಂ ಕಾರಣ ನ ಅನ್ಯತ. ಆದ್ರೆ ನಾವೇನು ಒಪ್ತೀವಿ ಅಂತಂದ್ರೆ, ಯಾವಾಗ ಗರ್ಭೋತ್ಪತ್ತಿ ಆಗ್ತಾ ಇದೆ ಅಲ್ಲೇನಾಗ್ತಾ, ಗರ್ಭದ ಲಕ್ಷಣ ಹೇಳ್ಬೇಕಾದ್ರೆ ಹೇಳ್ತಾರೆ ಪಂಚಮಹಾಭೂತ ಶರೀರಿ ಸಮವಾಯ ಪುರುಷ ಅಂತ ಹೇಳ್ತಾರೆ. ಸೊ ಅಲ್ಲಿ ಪಂಚಮಹಾಭೂತ ಮತ್ತು ಶರೀರಿಯಾದಂತಹ ಆತ್ಮ ಅವುಗಳು ಏನಾಗಿರ್ತಾರೆ, ಅವುಗಳು ಒಟ್ಟಾಗಿ ಏನ್ ಮಾಡ್ತಾರೆ, ಭೂತಾನಾಂ ಆತ್ಮ ಸಂಬಂಧೆ, ಭೂತಗಳು ಮತ್ತು ಆತ್ಮನ ಸಂಬಂಧ ಬಂದಾಗ ಅಲ್ಲಿ ಗರ್ಭದ ಉತ್ಪತ್ತಿ ಆಗುತ್ತೆ. ಇನ್ನ ಮರಣ ಬಂದಾಗ ಏನಾಗ್ತದೆ, ಭೂತಾನಾಂ ಆತ್ಮನಃ ವಿಯೋಗೆ, ಅಲ್ಲಿ ಭೂತ ಮತ್ತು ಆತ್ಮ ಇವುಗಳ ವಿಯೋಗ ಆಗುತ್ತೆ. ಯಾವಾಗ? ಮರಣದಲ್ಲಿ. ಉತ್ಪತ್ತಿ ಆಗ್ಬೇಕಾದ್ರೆ ಮಹಾಭೂತಗಳು ಮತ್ತು ಆತ್ಮನ ಸಂಯೋಗ ಬರುತ್ತೆ. ಮರಣ ಆದಾಗ ಭೂತಗಳು ಮತ್ತು ಆತ್ಮನ ವಿಯೋಗ ಉಂಟಾಗ್ತದೆ. ಇದಕ್ಕೇನ್ ಕಾರಣ ಅಂದ್ರೆ ಕರ್ಮೈವ ಜನ್ಮಾಂತರ ಕೃತಂ ಕಾರಣಂ. ಜನ್ಮಾಂತರದಲ್ಲಿ ಉಂಟಾದಂತಹ ಏನೊಂದು ಕರ್ಮ ಇದೆ ಅದಕ್ಕೆ ಕಾರಣ ಆಗ್ತದೆ ಹೊರತು ನ ಅನ್ಯತ, ಬೇರೆ ಯಾವುದು ಕಾರಣ ಆಗೋದಿಲ್ಲ. ತತ್ ಅದೇನಾಗಿದೆ, ತತ್ ಭೂತ ಸಂಯೋಗ ವಿಭಾಗ ಕಾರಣ ಜನ್ಮಾಂತರ ಕೃತ ಕರ್ಮ ಸ್ವೀಕಾರಾತ್ ಪ್ರೇತ್ಯ ಭಾವ ಸ್ವೀಕೃತೋ ಭವತಿ ಇತಿ ಭಾವ. ಇನ್ನು ಇನ್ನೊಂದು ವಿಷಯವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಂತ, ಪಂಚಮಹಾಭೂತಗಳು, ಅವುಗಳ ಸಂಯೋಗ, ಅವುಗಳ ವಿಭಾಗ, ಇದಕ್ಕೆ ಕಾರಣ ಯಾವುದು? ಜನ್ಮಾಂತರ್ಗತವಾದಂತಹ ಏನೊಂದು ಕರ್ಮ ಅಂತ ನಾವು ಸ್ವೀಕಾರ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಪ್ರೇತ್ಯ ಭಾವ ಸ್ವೀಕೃತೋ ಭವತಿ. ಪ್ರೇತ್ಯ ಭಾವ ಅಂತಂದ್ರೆ, ಪ್ರೇತ್ಯ ಅಂತಂದ್ರೆ ಇನ್ನೊಂದು ಬೇರೆ ಲೋಕ ಇದೆ ಅಂತ. ಯಾಕಂದ್ರೆ ಈ ಚೈತನ್ಯ ಈ ಶರೀರವನ್ನು ಬಿಟ್ಟು ಹೋದಾಗ ಅವಾಗ ಅವನು ಎಲ್ಲಿ ಹೋಗ್ತಾನೆ ಅಂತಂದ್ರೆ ಪ್ರೇತ್ಯ ಭಾವವನ್ನು ಹೊಂತಾನೆ, ಅಂದ್ರೆ ಬೇರೆ ಒಂದು ಲೋಕಾಂತರಕ್ಕೆ ಹೋಗ್ತಾನೆ ಅಂತ ಆ ಒಂದು ವಿಷಯವನ್ನು ಕೂಡ ನಾವು ಒಪ್ಪದ ಹಾಗಾಗ್ತದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿಗೆ ಏನ್ ಹೇಳ್ದಂಗಾಯ್ತು, ಏನ್ ಸಿದ್ಧ ಮಾಡ್ದಂಗಾಯ್ತು ಅಂತಂದ್ರೆ ಇಲ್ಲಿ ಚೈತನ್ಯವನ್ನು ಸಿದ್ಧ ಮಾಡ್ದಂಗಾಯ್ತು. ಯಾವುದು ಏನು, ಪಂಚಮಹಾಭೂತಗಳ ಜೊತೆಗೆ ಈ ಆತ್ಮ ಸೇರ್ಕೊಂಡಾಗ ಚೈತನ್ಯ ಭಾವ ಶರೀರದಲ್ಲಿ ಬರುತ್ತೆ ಅಂತ ಒಂದ್ ವಿಷಯ ಹೇಳ್ದಂಗಾಯ್ತು. ಮತ್ತೆ ಆ ಒಂದು ಚೈತನ್ಯ ಹೇಗಿದೆ ಅಂತಂದ್ರೆ ಅದು ಜನ್ಮಾಂತರದಲ್ಲಿ ಮಾಡ್ತಕ್ಕಂತಹ ಕರ್ಮಗಳಿಗೆ ಅನುಗುಣವಾಗಿ ಈ ಒಂದು ಸಂಯೋಗ ಬರ್ತದೆ ಅಂತ ಹೇಳ್ದಂಗಾಯ್ತು. ಜೊತೆಗೆ ಅದರ ವಿಯೋಗ ಆದಾಗ, ಮರಣ ಕಾಲದಲ್ಲಿ ಈ ಆತ್ಮ ಮತ್ತು ಪಂಚಮಹಾಭೂತಗಳ ವಿಯೋಗ ಆದಾಗ ಆತ್ಮ ಏನ್ ಮಾಡ್ತಾನೆ, ಪರಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿ ಆ ಪರಲೋಕವನ್ನು ಸ್ವೀಕಾರ ಮಾಡ್ದಂಗ ಆಯ್ತು ಅಂತ ಹೇಳಿ ಈ ವಿಷಯವನ್ನ ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಇನ್ನ ಮುಂದಿನ ವಿಷಯವನ್ನ ಮತ್ತೆ ಮುಂದಿನ ಚಿಂತನೆಗಳಲ್ಲಿ ತಿಳಿಯೋಣ. ನಮಸ್ಕಾರ. ಜೈ ಶ್ರೀ ಗುರುದೇವ್. ಪ್ರಸ್ತುತ ನಾವು ಇವತ್ತು ತಿಸ್ತ್ರಿಶ್ರೇಣಿ ಅಧ್ಯಾಯದಲ್ಲಿ 3ನೇ ಏಷಣ ಯಾವುದಿದೆ, ಪರಲೋಕ ಏಷಣ, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರದ ವಿಮರ್ಶೆಯನ್ನ ಹಿಂದಿನ ವಾಚಕರು
ಪೂರ್ಣತಃ ಸವಿವರವಾಗಿ ಹೇಳಿದ್ದಾರೆ. ಇದಕ್ಕೆ ಒಂದೆರಡು ವಿಷಯಗಳನ್ನ ಸೇರಿಸಿ ನಾನು ಇವತ್ತು ವಿಷಯನ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ನೋಡ್ಕೊಂಡ ಹಾಗೆ ಪರಲೋಕ ಏಷಣ ಅನ್ನುವಂಥದ್ದು ಒನ್ ಆಫ್ ದಿ ಸೀಕಿಂಗ್ ಅಥವಾ ಒನ್ ಆಫ್ ದಿ ಸಮಥಿಂಗ್ ವಿಚ್ ವಿ ಎಕ್ಸ್ಪ್ಲೋರ್ ಅಥವಾ ಅಚೀವ್ ಮಾಡುವಂಥದ್ದು ಅಂತ ಹಿಂದೆ ನೋಡ್ಕೊಂಡಾಯ್ತು. ಅದಕ್ಕೆ ಪೂರ್ವ ಪಕ್ಷ ಏನಪ್ಪಾ ಅಂತಂದ್ರೆ ಪರಲೋಕ ಅನ್ನೋದು ಇದೆಯೋ ಇಲ್ವೋ ಅನ್ನುವಂತ ಒಂದು ಪೂರ್ವ ಪಕ್ಷ ಬಂತು. ಆ ಪೂರ್ವ ಪಕ್ಷಕ್ಕೆ ಯಾಕೆ ಆ ಪೂರ್ವ ಪಕ್ಷ ಇದೆ ಅನ್ನುವಂಥದ್ದನ್ನ ನೋಡುವಾಗ ಕೆಲವರು ಪ್ರತ್ಯಕ್ಷವನ್ನ ಮಾತ್ರ ಒಪ್ಕೊಳ್ತಾರೆ. ಅಂಥವ್ರು ಈ ಆತ್ಮ ಅನ್ನೋದಾಗ್ಲಿ ಪರಲೋಕ ಗಮನ ಆಗ್ಲಿ ಕರ್ಮಫಲ ಇನ್ನೋದು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆಗ ಪ್ರತ್ಯಕ್ಷವನ್ನ ಒಪ್ಪದೇ ಇರೋರು ಪರಲೋಕ ಈಶಣವನ್ನು ಒಪ್ಪೋದಿಲ್ಲ ಅಂತ ಆಗತ್ತೆ. ಇನ್ನ ಪರಲೋಕ ಇದೆ ಅನ್ನೋದಕ್ಕೆ ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಗೆ ಆಪ್ತೋಪದೇಶ ಅಥವಾ ಆಗಮಗಳೇ ನಮ್ಗೆ ಆಧಾರ ಆಗಿರೋದ್ರಿಂದ ಆಧಾರವಾಗಿ ತಗೊಂಡಪ್ಪ ಆಧಾರಗಳಂತಹ ಆಗಮಗಳಲ್ಲೂ ಕೂಡ ಅಭಿಪ್ರಾಯ ಭೇದಗಳಿದ್ದಾವೆ. 3 ರೀತಿ ಅಭಿಪ್ರಾಯಗಳಿವೆ. ಮಾತಾಪಿತೃಗಳ ಕಾರಣ, ಸ್ವಭಾವ ಕಾರಣ, ಯದೃಚ್ಛ ಕಾರಣ ಅಂತ ಇತ್ಯಾದಿ ಕಾರಣಗಳಿದ್ದಾವೆ. ಶ್ರುತಿಯಲ್ಲಿ ಹೇಳಿರುವಂತಹ ಏನು ಪರಲೋಕ ಇದೆ ಅಂತ ಹೇಳುವಂತದಕ್ಕೆ ಆಧಾರವೇ ಆಗಿರುವಂತಹ ಶ್ರುತಿಗಳಲ್ಲೇ ಇಷ್ಟು ಅಭಿಪ್ರಾಯ ಭೇದ ಇದೆ. ಇನ್ನ ಶ್ರುತಿಗಳನ್ನ ಒಪ್ಪದೇ ಇರುವಂತಹ ನಾಸ್ತಿಕರು ಏನು ಕೇವಲ ಪ್ರತ್ಯಕ್ಷನು ಅಂತಾರೆ, ಅಲ್ಲೂ ಕೂಡ ತೊಂದರೆ ಇಲ್ಲ, ಅವರು ಕೂಡ ಒಪ್ಪದೇ ಇರೋದ್ರಿಂದಾಗಿ ಪರಲೋಕ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಒಂದು ಪೂರ್ವ ಪಕ್ಷ ಆಗುತ್ತೆ. ಈ ಪೂರ್ವ ಪಕ್ಷಕ್ಕೆ ಮೊದಲನೇದೇನು ಪ್ರತ್ಯಕ್ಷ ಅನ್ನುವಂತ ಒಂದು ಭಾವ ಇತ್ತು. ಪ್ರತ್ಯಕ್ಷವೇ ಕಾರಣ, ಪ್ರತ್ಯಕ್ಷನ ಬಿಟ್ಟಿರುವಂತದ್ದು ಯಾವುದು ಇಲ್ಲ ಅನ್ನುವಂತ ಏನು ನಾಸ್ತಿಕ ಬುದ್ಧಿ ಇದೆ, ಆ ನಾಸ್ತಿಕವನ್ನ ತೆಗೆದುಹಾಕ. ಯಾಕೆ ಪ್ರತ್ಯಕ್ಷದಲ್ಲಿ ಆಗುವಂತಹ ಭಾವಗಳಿಂದ ಪ್ರತ್ಯಕ್ಷದಲ್ಲಿ ಬಾಧಕರ ಭಾವಗಳು ಯಾವ್ಯಾವುದು ಇದ್ದೂ ಕೂಡ ಪ್ರತ್ಯಕ್ಷಕ್ಕೆ ಸಿಗದೇ ಇರುವಂಥವು ಎಷ್ಟಿದಾವೆ, ಅದು ಸಿಗದೇ ಇರೋದಕ್ಕೆ ಕಾರಣಗಳು ಯಾವ್ಯಾವು, ಅದರಿಂದ ಪ್ರತ್ಯಕ್ಷವನ್ನು ಒಪ್ಕೊಂಡು ಮಾತ್ರ ಯಾವುದಾದ್ರೂ ಒಂದು ವಸ್ತುವಿನ ಇರುವಿಕೆ ಅಥವಾ ಇಲ್ಲದಿರುವಿಕೆಯನ್ನ ಸಾಧಿಸಕ್ ಆಗುದಿಲ್ಲ ಅಂತ ಹೇಳಿ ಪ್ರತ್ಯಕ್ಷ ಮತವನ್ನ ದೂಷಣೆ ಮಾಡಿ. ಇನ್ನ ಎರಡನೇ ಮತ ಯಾವುದು, ಶ್ರುತಿಗಳಲ್ಲಿ ಅಭಿಪ್ರಾಯ ಭೇದ ಇದೆ, ಶ್ರುತಿಗಳಲ್ಲಿ ಮಾತಾಪಿತೃಗಳೇ ಕಾರಣ ಅಥವಾ ಸ್ವಭಾವವೇ ಕಾರಣ ಇತ್ಯಾದಿ ಏನ್ ಹೇಳ್ತಾ ಇದ್ದಾರೆ, ಆ ಎರಡನೇ ತರ್ಕವನ್ನ ಕೈ ತಗೊಂಡಿದ್ದಾರೆ. ಶ್ರುತಯಶ್ಚ ಏತಾಂ ಕಾರಣಂ. ಮೊದಲನೇದು ಪ್ರತ್ಯಕ್ಷವೇ ಕಾರಣ, ಪ್ರತ್ಯಕ್ಷ ಬಿಟ್ಟು ಇಲ್ದಿರೋದು ಇಲ್ವೇ ಇಲ್ಲ ಅನ್ನುವಂಥದ್ರಿಂದ ಪ್ರತ್ಯಕ್ಷವನ್ನೇ ಮಾತ್ರ ನಮ್ಮದು, ಬೇರೆ ಯಾವುದು ಪ್ರಮಾಣಗಳಿವೆ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಬೇರೆ ಬೇರೆ ಪ್ರಮಾಣಗಳು ಇರೋದ್ರಿಂದಾಗಿ ಈ ಪರಲೋಕ ಇತ್ಯಾದಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಮಾನ, ಯುಕ್ತಿ, ಆಪ್ತೋಪದೇಶ ಇತ್ಯಾದಿಗಳು ಕೂಡ ಸಹಕಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷವನ್ನೇ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಆಯ್ತು. ಇದು ನಿವಾರಣೆ ಮಾಡಿ ಆಯ್ತು. ಶ್ರುತಿಗಳಲ್ಲಿ ಇರುವಂತ ಅಭಿಪ್ರಾಯ ಭೇದಗಳನ್ನ ಎರಡನೇದ ತಗೊಳ್ತಾ ಇದ್ದು, ಶುಚಶ್ಚ ಏತಾಂನ ಕಾರಣ. ಶ್ರುತಿಗಳಲ್ಲೂ ಕೂಡ ಪರಲೋಕ ಇಲ್ಲ ಅನ್ನೋದಕ್ಕೆ ನಮಗೊಂದು ಸಾಧ್ಯ ಇದು ಕಾಣ್ತಾ ಇದ್ದಿಲ್ಲ, ದೃಷ್ಟಿಕೋನ ಕಾಣ್ತಾ ಇದ್ದೀವಿ ಹೇಳೋದಕ್ಕೆ ಇದು ಲಾಜಿಕಲಿ ಶ್ರುತಯಶ್ಚ ಏತಾಂನ ಕಾರಣ. ಸೊ ಪರಲೋಕ ಅನ್ನೋದಕ್ಕೆ ಶ್ರುತಿಗಳಿಂದಲೇ ವ್ಯತ್ಯಾಸ ಇದೆ ಅಂತ ಹೇಳಿ ಕೇಳ್ತಾ ಇದ್ದಲ್ಲ, ಅದು ಯಾಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಅಲ್ಲಿ ಒಂದು ಲಾಜಿಕಲ್ ರೀಸನಿಂಗ್ ಸಿಗೋದಿಲ್ಲ. ಯಾತಕ್ಕೆ ಅಲ್ಲಿ ಏನು 3 ಕಾರಣಗಳನ್ನು ಕೊಟ್ಟಿದ್ದಾರೆ ಶ್ರುತಿಗಳಲ್ಲಿ. ಮಾತಾಪಿತು ಅಂತ ಹೇಳ್ತಾರೆ, ಅದ್ರಲ್ಲಿ ಮೊದಲನೇದು ಅಂತ ಹೇಳ್ತಾರೆ. ಈಗ ಒಂದು ಪ್ರಶ್ನೆ ಹೇಳ್ತಾ ಇದ್ದಾನೆ, ಶ್ರುತಯಶ್ಚ ಏತಾಂನ ಕಾರಣಂ ಯುಕ್ತಿ ವಿರೋಧ. ಯುಕ್ತಿ ಲಾಜಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಆತ್ಮ ಮಾತು ಪಿತುರ್ವಾಯ ಸೋ ಅಪತ್ಯಂ ಯದಿ ಸಂಚರಿ. ಈಗ ಆತ್ಮ ಅನ್ನೋದು ಹೊರಗಡೆಯಿಂದ ಎಂದೂ ಬಂದಿಲ್ಲ, ಹಿಂದಿನ ಜನ್ಮದಿಂದ ಬಂದಿರೋದಲ್ಲ, ಹೊರಗಡೆ ಎಲ್ಲೂ ಇರಲೇ ಇಲ್ಲ ಅಂತ ಅಂದಾಗ ಒಬ್ರು ಹುಟ್ಟಬೇಕಾದ್ರೆ ಮಾತು ಅಥವಾ ಪಿತೃಗಳು ಇರಬೇಕಾಗುತ್ತೆ. ಅವಾಗ ತಾಯಿಯಿಂದ ಅಥವಾ ತಂದೆಯಿಂದ ಅದು ಮಗುವಿನಲ್ಲಿ ತಂದೆ ಅಥವಾ ತಾಯಿಯಿಂದ ಆತ್ಮ ಹೋಗ್ಬೇಕಾಗುತ್ತೆ. ಹಾಗೆ ಹೋಗುತ್ತೆ ಅಂತಾನೆ ಅರ್ಥ ಮಾಡ್ಕೊಂಡಾಗ ಎರಡೂ ಕಡೆಯಿಂದ ಬಂದಾಗ ಎರಡು ಆತ್ಮ ಆದಂಗೆ ಆಗ್ತಲ್ಲ, ದ್ವಿಧಂ ಸಂಚರಿತ. ಅಥವಾ ಇನ್ನೂ ಒಂದು ಅರ್ಥ ಬರುತ್ತೆ, ಆತ್ಮ ಅನ್ನುವಂಥದ್ದು ಪೂರ್ಣತಃ ಹೋಗ್ಬೇಕು, ಇಲ್ಲ ಭಾಗಶಃ. ಇಲ್ಲಿ ಒಂದಿರುವಂತಹ ಆತ್ಮ ಅನ್ನುವಂಥದ್ದು ಒಂದು ಭಾಗ ತಾಯಿಯಿಂದ ಬಂದಿದ್ದು, ಒಂದು ಭಾಗ ತಂದೆಯಿಂದ ಬಂದಿದ್ದು ಅಂತ ಆದ್ರೂ ಆಗ್ಬೇಕಾಗುತ್ತೆ. ಇಲ್ಲ ತಂದೆಯಿಂದನೇ ಪೂರ್ಣತಃ ಒಂದು ಆತ್ಮ ಬಂದಿದೆ ಅಥವಾ ತಾಯಿಯಿಂದನೇ ಪೂರ್ಣತಃ ಸರ್ವತಃ ಬಂದಿದೆ ಅಂತ ಅನ್ನೋದನ್ನು ನೋಡಕ್ಕಾಗುತ್ತೆ. ಈಗ ಮೊದಲನೇದೇ ತಗೋಣ, ಸರ್ವತಃ ಆತ್ಮ ಬಂತು ಅಂತಾನೆ ಅಂದ್ಕೊಳ್ಳ. ದ್ವಿಧಂ ಸಂಚರೇದ ಆತ್ಮ ಸರ್ವವ ಅವಯವೇನು. ಎರಡು ರೀತಿ ಬರುವಂತ ಆತ್ಮ, ಒಂದು ಭಾಗಶಃ ಮಾತುವಿಂದ ಭಾಗಶಃ ಪಿತೃವಿಂದ ಬರಬಹುದು, ಅಥವಾ ಪೂರ್ಣತಃ ಮಾತುವಿಂದ ಅಥವಾ ಮೂರತಃ ಪಿತೃವಿಂದ ಬರುವ ಸಾಧ್ಯತೆ ಇದೆ. ಈಗ ಮೊದಲನೇ ತಗೋಣ, ಪೂರ್ಣತಃ ಮಾತು ಅಥವಾ ಪಿತೃವಿಂದ ಬರುತ್ತೆ ಅಂತ ಅಂದ್ಕೊಳ್ಳೋದಾದ್ರೆ ಸರ್ವಶ್ಚೇ ಸಂಚರ. ಈಗ ತಾಯಿಯಿಂದನೇ ಅಥವಾ ತಂದೆಯಿಂದನೇ ಬಂತು ಅಂತಂದ್ರೆ, ಪೂರ್ಣತಃ ಬಂತು ಅಂತಂದ್ರೆ
ಮಾತುಹು ಪಿತೃವ ಮರಣಂ ಭವೇತ್. ತಾಯಿ ಅಥವಾ ತಂದೆ ಸಾಯ್ಬೇಕಾಗುತ್ತೆ, ಯಾಕಂದ್ರೆ ಚೇತನಕ್ಕೆ ಕಾರಣ ಆತ್ಮ ಅಂತ ನಾವು ಹೇಳ್ಕೊಂಡಿದೀವಲ್ಲ. ನಿರಂತರಂ, ತತ್ಕ್ಷಣ, ಅನಂತರಂ, ಒಂದೇ ಒಂದು ಕ್ಷಣವೂ ಬಿಡಾರದೇನೆ ಒಂದು ಸತಿ ಪೂರ್ಣತಃ ಆತ್ಮ ಅನ್ನೋದು ತಾಯಿಯ ತಂದೆಯಿಂದ ಮಗುವಿನ ಕಡೆ ಬಂತು ಅಂದ್ರೆ ಎರಡನೇ ಕ್ಷಣದಲ್ಲೇ ತಂದೆ ಅಥವಾ ತಾಯಿಗೆ ಮರಣ ಆಗ್ಬೇಕು. ಅದು ಕಾಣೋದಿಲ್ಲ. ಇನ್ನ ಆತ್ಮ ಅನ್ನೋನೇ ತುಂಬಾ ಸೂಕ್ಷ್ಮ, ಅವನಲ್ಲಿ ಅವಯವ ಇದೆ ಅನ್ನುವಂಥದ್ದು ಎಲ್ಲೂ ಇಲ್ವಲ್ಲ ಅನ್ನುವಂಥದ್ದು ಮೂಲ ಶ್ಲೋಕದಲ್ಲಿ ಇರುವಂತದ್ದಾಯ್ತು. ಇದಕ್ಕೆ ಚಕ್ರಪಾಣಿಯವರು ಇನ್ನು ವಿಶದವಾಗಿ ಹೇಳ್ತಾರೆ. ಸಂಪ್ರತಿ ಶ್ರುತಿಭೇದವಾದಿ ಮತಂ. ಶ್ರುತಿಗಳಲ್ಲೇ ಇರುವಂತಹ ಭೇದಗಳನ್ನು ಹೇಳುವಂತಹ ಒಂದು ವಾದ ಇದೆಯಲ್ಲ, ಆ ವಾದಗಳ ಬಗ್ಗೆ ಮಾತಾಡ್ತಾರೆ. ಶ್ರುತಯಶ್ಚೈತಿ ನ ಕಾರಣವಿತಿ ಪುನರ್ಭವ ಪ್ರತಿಷೇಧೇ ಕಾರಣ. ಪುನರ್ಭವ ಅನ್ನುವಂಥದ್ದು ಇಲ್ಲ, ಅದಕ್ಕೆ ಶ್ರುತಿಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇದೆ, ಅದರಿಂದಾಗಿ ಪುನರ್ಭವ ಇಲ್ಲ ಅಂತ ಒಂದು ಯಾವ್ದು ಸ್ಟ್ಯಾಂಡ್ ನ ನೀವು ತಗೊಳ್ತೀರಾ, ಆ ಟಾಪಿಕ್ ನ ತಗೊಂಡಿರುವಂಥದ್ದು. ಯುಕ್ತಿ ವಿರೋಧ, ಲಾಜಿಕಲ್ ರೀಸನಿಂಗ್ ಇರುವುದಿಲ್ಲ. ಯಾಕಪ್ಪ? ಅಪತ್ಯ ಶರೀರೆ, ಮಗುವಿನ ಶರೀರದಲ್ಲಿ ಮಾತಾಪಿತೃ ಕಾರಣತ್ವ ಅನ್ವತ. ನೀವು ಪರಲೋಕ ಇದೆಯಲ್ವೋ ಆತ್ಮ ಇದೆಯಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಮಗು ಹುಟ್ಟುತ್ತಾ ಇದೆ ಅಂತಂದ್ರೆ ತಂದೆ ತಾಯಿ ಕಾರಣ ಅನ್ನುವಂಥ ಬಗ್ಗೆ ಯಾವುದೇ ತರ ಅಭಿಪ್ರಾಯ ಭೇದಗಳಾಗ್ಲಿ ಅನುಮಾನ ಆಗ್ಲಿ ಇಲ್ಲ. ಅದಕ್ಕೆ ಅನುಮತ ಅನುಮತವಾಗಿರುವಂತ ವಿಷಯ, ಒಪ್ಕೊಂಡಿರುವಂತಹ ವಿಷಯ. ಯತಸ್ತತಃ ತಥಾವಿದೆ ಮಾತಾಪಿತೃ ಕಾರಣತ್ವೇ ಸತ್ಯಪಿ. ಒಂದು ಹುಟ್ಟುವುದಕ್ಕೆ ಮಾತಾಪಿತೃಗಳೇ ಕಾರಣ ಆಗಿದ್ರೂ ಕೂಡ ಆತ್ಮನಃ ಪರಲೋಕ ಅವಗನೆ ಪ್ರೇತ್ಯಭಾವೋ ಅಖಂಡಿತ ಏವ ಇತಿ. ಚೈತನ್ಯಕ್ಕೆ ಕಾರಣವಾಗಿರುವಂತಹ ಆತ್ಮನ ಪರಲೋಕಾದಾಗಮನೆ, ಪರಲೋಕದಿಂದನೇ ಬಂದಿರೋ ಅಥವಾ ಬೇರೆ ಕಡೆಯಿಂದ ಬಂದಿರುವಂತದ್ದು ಅನ್ನುವಂಥದ್ದು ಹೇಳಿದಾಗ ಪ್ರೇತ್ಯಭಾವ ಅನ್ನುವಂಥದ್ದು ಇದೆ ಅಂತ ಹೇಳ್ದಂಗ ಆಗತ್ತೆ. ಚೈತನ್ಯಂ ಅಪತ್ಯಸ್ಯ ಮಾತಾಪಿತೃರಪಿ ಚೈತನ್ಯ ಹೇತು ಯ ಆತ್ಮ ತಥೈವ ಭವತಿ ಯೋ ಮನ್ಯತೆ ತಪ್ಪ. ಅವಾಗ ಇನ್ನೊಂದಾಯ್ತು, ಅಲ್ಲಪ್ಪ ಅದು ಈಗ ತಂದೆ ತಾಯಿಂದನೇ ಬಂತು ಅಂದ್ರೆ ಅಲ್ಲಿ ಬರ್ಬೇಕಾದ್ರೂ ಕೂಡ ಒಂದು ಇಲ್ಲಿಂದನೇ ಬಂದಿರ್ಬೇಕಲ್ಲ, ಅದರಿಂದ ಬರುತ್ತೆ ಅಂತ ಒಂದು ಅರ್ಥ ಆಗುತ್ತೆ. ಇನ್ನೂ ಒಂದು ಅರ್ಥ, ಇಲ್ಲಪ್ಪ ಆ ರೀತಿ ಆಗಿಲ್ಲ, ನಾವು ಒಪ್ಪೋದಿಲ್ಲ ಅದನ್ನ. ಆ ಕ್ಷಣ ಏನಿದೆ ತಂದೆ ತಾಯಿಗಳು ವಿನಯನ ಸೇರುವ ಸಮಯದಲ್ಲಿ ಅಥವಾ ಏನ್ ಫರ್ಟಿಲೈಸೇಷನ್ ಆ ಟೈಮಲ್ಲೇ ಹುಟ್ಟು ಬಂತು ಚೈತನ್ಯ ಹೇತು ಆತ್ಮ ತಥೈವ ಭವತಿ. ಚೈತನ್ಯಕ್ಕೆ ಕಾರಣವಾದಂತಹ ಆತ್ಮ ಆ ಸಂಯೋಗ ಟೈಮದಲ್ಲಿ ಉತ್ಪತ್ತಿ ಆಗುವಂತ ಒಂದು ವಿಶೇಷ ಅಂತ ಏನಾದ್ರು ನೀವು ಹೇಳೋದಾದ್ರೆ ತಥೈವ ಭವತಿ ತಿಯೋ ಮನ್ಯ, ಅಲ್ಲಿ ಮಾತ್ರ ಆಗತ್ತೆ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾ ಇದ್ದಾರೆ ತಂಪ್ರತಿಯ, ಅದಕ್ಕೆ ಒಂದು ಕೌಂಟರ್ ಅಂತ ಕೊಡ್ತಾ ಇದ್ದಾನೆ. ಆತ್ಮ ಮಾತುರಿತ್ಯಾದಿ. ಆತ್ಮ ಎರಡು ರೀತಿ ಇರ್ಬೇಕು. ಅದೇ ಈಗ ಹೋಗಿ ಬರ್ಬೇಕು ಅಂತ ಹೇಳಿದ್ರೆ ಒಂದು ತಾಯಿಯಿಂದ ಬರಬೇಕು, ಇಲ್ಲ ತಂದೆಯಿಂದ ಪೂರ್ಣತಃ ಬರಬೇಕು, ಇಲ್ಲ ಭಾಗಶಃ ತಂದೆಯಿಂದ ಭಾಗಶಃ ತಂದೆಯಿಂದ ತಾಯಿಯಿಂದ ಬರಬೇಕು. ದ್ವಿವಿಧಂ ದ್ವಿಪ್ರಕಾರಂ ಸರ್ವ ಇತಿ ಮಾತರಂ ಪಿತರಂ ಪರಿತ್ಯಜ್ಯ ಆಪತ್ಯಂ ಗಚ್ಚೆ. ಪೂರ್ಣತಃ ಹೋಗ್ತಂದ್ರೆ ತಾಯಿನಾದ್ರೂ ಬಿಟ್ಟು ಹೋಗ್ಬೇಕು, ಇಲ್ಲ ತಂದೆನಾದ್ರೂ ಬಿಟ್ಟು ಮಗುವಿನ ಹತ್ರ ಹೋಗ್ಬೇಕು. ಅವಯವೇನ ಇತಿ ಏಕೋ ಅವಯವೋ ಆತ್ಮನೋ ಮಾತರಿ ಪಿತರಿವ ತಿಷ್ಠೆ. ಸೊ ಈಗ ಅವಯವ ರೂಪ ಅಂತ ಹೇಳಿದ್ರೆ ಒಂದು ಅರ್ಧ ಭಾಗ ತಾಯಿಯಿಂದ ಬಂದ್ರೆ ಅರ್ಧ ಭಾಗ ತಾಯಿಯಲ್ಲಿ ಉಳ್ಕೊಳ್ತು ಅಂತ ಆಯ್ತು, ಅರ್ಧ ಭಾಗ ತಂದೆಯಿಂದ ಬಂತು ಅಂದ್ರೆ ಅರ್ಧ ಭಾಗ ತಂದೆಯಲ್ಲಿ ಉಳಿತು ಅಂತ ಆಗತ್ತೆ. ಅನ್ಯಶ್ಚ ಏಕದೇಶ ಆತ್ಮನೋ ಅಪತ್ಯಂ ಗಚ್ಚೆ. ಉಳಿದಿದ್ದು ತನ್ನ ಮಗುವಿನ ಕಡೆ ಹೋಯ್ತು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಹಾಗಾದ್ರೆ ಪ್ರಾಬ್ಲಮ್ ಏನಾಯ್ತು? ಪ್ರಥಮ ಪಕ್ಷೆ ಪೂರ್ಣತಃ ಬರುತ್ತೆ ಅಂತ ಅನ್ನೋದಾದ್ರೆ ಪ್ರಥಮ ಪಕ್ಷೆ ದೂಷಣಮ್ಮ, ಅದರಲ್ಲಿ ಪೂರ್ಣತಃ ತಾಯಿಯಿಂದ ಅಥವಾ ತಂದೆಯಿಂದ ಬರುತ್ತೆ ಅಂತಾದ್ರೆ ನಿರಂತರ ಮಿತಿ ಇಚ್ಛೇದ. ಈ ನಿರಂತರ ಅಂದ್ಮೇಲೆ ಸದ್ಯಲ್ಲೊಂದು ನಾವು ಪಾಸ್ ಕೊಡ್ಬೇಕಾಗತ್ತೆ, ಬ್ರೇಕ್ ಹಾಕ್ಬೇಕಾಗತ್ತೆ. ನಾವಯವ ಅನ್ನುವಂಥದ್ದು ಎರಡನೇ ದೂಷಣಕ್ಕೆ ಅರ್ಥ ಲಿಂಕ್ ಮಾಡಬೇಕು. ನಿರಂತರಂ ಮಾತುಹು ಪಿತುವ ಮರಣಂ ಭವೇತ್ ಅಂತ ಅಲ್ಲಿ ಬ್ರೇಕ್ ಹಾಕೊಂಡು ಹೋದಾಗ ಆ ನಿರಂತರ ಅನ್ನುವಂಥದ್ದು ಹಿಂದಿನ ವಾಕ್ಯ ಜೊತೆಗೆ ಸೇರ್ಕೊಳ್ಳುತ್ತೆ. ನಿರಂತರಂ ತತ್ಕಾಲಮೇವ ಸರ್ವಚ್ಚೇತ್ ಆತ್ಮ ಸಂಚರೆ ತತಃ ಮಾತುಹು ಪಿತುವ ನಿರಂತರಂ ಮರಣಂ ಭವೇ. ಆತ್ಮ ಅನ್ನುವಂಥದ್ದು ತಾಯಿಯ ಹೋದ ತಕ್ಷಣವೇ ಅಥವಾ ಪೂರ್ಣತಃ ತಾಯಿಯಿಂದ ಅಥವಾ ಪೂರ್ಣತಃ ತಂದೆಯಿಂದ ಹೋದ ತಕ್ಷಣವೇ ತಂದೆ ಸೆಕೆಂಡ್ ಚೈತನ್ಯಕ್ಕೆ ಕಾರಣನೇ ಆತ್ಮ. ಆ ಚೈತನ್ಯ ಮತ್ತೊಂದ್ ಕಡೆ ಹೋಯ್ತು ಅಂತಂದ್ರೆ ಅವರಿಬ್ಬರಲ್ಲಿ ಯಾರೋ ಒಬ್ಬ ತೀರ್ಕೊಳ್ಬೇಕಾದಂತ ಪರಿಸ್ಥಿತಿ ಉತ್ಪನ್ನ ಆಗುತ್ತೆ. ಯದಿ ಮಾತು ಆತ್ಮ ಅಪತ್ಯಂ ಸಂಚರ, ತಾಯಿಯಿಂದ ಆತ್ಮ ಅನ್ನೋದು ಮಗುವಿನ ಕಡೆ ಹೋಯ್ತು ತತ್ಕಾಲಮೇವ ಮಾತು, ಆ ಕ್ಷಣದಲ್ಲೇ ತಾಯಿ ಸಾವು ಉಂಟಾಗುತ್ತೆ. ಯದಿವ ಅದು ಹಾಗಲ್ಲ. ಪಿತುಹು ಆತ್ಮಾಪತ್ಯಂ ಸಂಚರಿ, ತಂದೆಯಿಂದನೇ ಪೂರ್ಣತಃ ಆತ್ಮ
ಮಗುವಿನ ಕಡೆಗೆ ಹೋಯ್ತು ಅಂತಂದ್ರೆ ತತ್ಕಾಲವೇ ಪಿತೃಮರಣ, ತಂದೆ ಮರಣ ಆಗುತ್ತೆ. ಅದರಿಂದಾಗಿ ಅದು ನಮ್ಗೆಲ್ಲೂ ಕಂಡು ಎಲ್ಲಾ ಕಡೆನೂ ಕಂಡು ಬಂದಿಲ್ಲ. ಅದರಿಂದಾಗಿ ಮೊದಲನೇ ಸಾಧ್ಯತೆ ಇಲ್ಲ. ಇನ್ನು ಎರಡನೇದು ಭಾಗಶಃ ತಂದೆಯಿಂದ, ಭಾಗಶಃ ತಾಯಿಯಿಂದ, ಭಾಗ ತಾಯಿಯಲ್ಲೇ ಉಳ್ಕೊಳ್ಳುತ್ತೆ, ಇನ್ನೊಂದು ಭಾಗ ತಂದೆಯಲ್ಲೇ ಉಳ್ಕೊಳ್ಳುತ್ತೆ ಅಂತ ಏನ್ ಭಾಗ ಮಾಡ್ತಾರೆ ಅದನ್ನೀಗ ತಗೊಳ್ತಾ ಇದ್ದಾರೆ ಡಿಬೇಟ್ಗೆ. ನ ಅವಯವ ಇತ್ಯಾದಿ. ಆತ್ಮ ಅನ್ನುವಂಥದಕ್ಕೆ ಅವಯವ ಇದೆ, ಯಾಕಂದ್ರೆ ಇರುವುದೇ ಸೂಕ್ಷ್ಮ, ಅದ್ರೊಳಗೆ ಅವಯವ ಅನ್ನುವಂಥದ್ದು ಎಲ್ಲೂ ಕಂಡು ಬಂದಿಲ್ಲ. ಸೂಕ್ಷ್ಮಸ್ಯ ಅಸ್ಥೂಲಸ್ಯ ಸ್ಥೂಲಾದೀನಂ ಪೃಥಿವ್ಯಾದೀನಾಂ ಅವಯವ. ಯಾವುದು ಸ್ಥೂಲವಾಗಿದೆ, ಪೃಥ್ವಿಯ ಇದು ವಾಯು ಇತ್ಯಾದಿ, ಅವುಗಳಲ್ಲಿ ಸ್ಥೂಲ ಭಾವಗಳು, ಅದರಲ್ಲಿ ಅವಯವಗಳು. ಮತ್ತು ಸೂಕ್ಷ್ಮಾಣಂ ಆಕಾಶ ಕಲ ಮನೋಬುದ್ಧಿ ಪ್ರಭೃತಿ. ಯಾವುದು ಆಕಾಶ ಅನ್ನುವಂಥದ್ದೇ, ಕಾಲ ಮನೋ ಬುದ್ಧಿ ಆತ್ಮ ಇತ್ಯಾದಿ, ಇವುಗಳಲ್ಲಿ ಅವಯವ ಭಾವ ಇರುವುದಿಲ್ಲ. ತತಶ್ಚ ಅವಯವ ಅಭಾವಾತ್. ಅವಯವ ಅನ್ನುವಂಥದ್ದು ಇಲ್ಲದೆ ಇರುವಂತಹ ಆತ್ಮನ್ನ ಅವಯವರೂಪವಾದಂತಹ ಸಂಚರಣ ಅನ್ನುವಂಥದ್ದು ಸಾಧ್ಯ ಇಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ ಆಗಲ್ಲ. ಅದರಿಂದಾಗಿ ಮಾತಾಪಿತೃಗಳೇ ಹುಟ್ಟಿಯ ಕಾರಣ, ಚೈತನ್ಯಕ್ಕೂ ಅವರೇ ಕಾರಣ ಅನ್ನುವಂಥದ್ರಿಂದಾಗಿ ಪರಲೋಕೇಶನ ಅನ್ನೋದನ್ನ ಇಲ್ಲ ಅಂತ ಹೇಳೋದಕ್ಕೆ ಮಾತಾಪಿತೃ ಕಾರಣ ಅನ್ನುವಂಥದ್ದನ್ನ ಖಂಡಿತ ಮಾಡ್ದಂಗೆ ಆಯ್ತು ಅಂತ ಆಯ್ತು. ಇನ್ನು ಮುಂದುವರೆದಾಗೆ ಇನ್ನ ಅದನ್ನೇ ತಗೊಂಡಾಗ ಈಗ ಆತ್ಮ ಅಲ್ಲವ, ಚೈತನ್ಯಕ್ಕೆ ಕಾರಣ ಆತ್ಮ ಒಪ್ಕೊಂಡ್ರೆ ನೀವು ಪರಲೋಕೇಶನ ಒಪ್ಕೋಬೇಕಾಗುತ್ತೆ. ನಾವು ಈ ಚೇತನ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಈ ಚೈತನ್ಯಕ್ಕೆ ಕಾರಣ ಬುದ್ಧಿ ಮನಸ್ಸು ಸಾಕಾಗುತ್ತಲ್ಲ. ಬುದ್ಧಿ ಮನಸ್ಸು ನಿರ್ಣಯತೆ ಯಥೈವ ಆತ್ಮ ತಥೈವತ ತೇಷಾಂ ಮತಿಶ್ಚೇತ ಅಂತ ಯಾರ ಯೋಚನೆ ಮಾಡ್ತಾರೆ ಅವ್ರು ಹೇಳ್ತಾರೆ, ಈ ಬೇರೆ ಬೇರೆ ಆದಂತಹ ಯೋನಿಗಳಿದ್ದಾವೆ, ಅವುಗಳಲ್ಲಿ ಈ ಬುದ್ಧಿ ಮನಸ್ಸನ್ನುವಂತ ತಂದೆ ತಾಯಿಗಳ ರೀತಿಯಲ್ಲೇ ಮನುಷ್ಯನ ಥಿಂಕಿಂಗ್ ಆಗಲಿ, ಇಂಟೆಲೆಕ್ಚುಯಲ್ ಕೆಪಾಸಿಟಿ ತಂದೆ ತಾಯಿಯಿಂದನೇ ಇರ್ತದೆ. ಹಾಗಿದ್ರೆ ಅದು ಕೂಡ, ಆ ಚೇತನ ಕೂಡ ಇದರಿಂದನೇ ಆಯ್ತು ಅಂತ ಅಂದ್ಕೊಂಡು ಹೋಗೋದಾದರೆ, ಎಷ್ಟೋ ಪ್ರಾಣಿಗಳಲ್ಲಿ ತಂದೆ ತಾಯಿಗಳು ಗೊತ್ತಾಗೋದಿಲ್ಲ, ತಿಳಿಯೋದಿಲ್ಲ. ನ ವಿದ್ಯತೆ ನ ಜ್ಞಾಯತೆ. ಅಂಥದ್ರಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಈ 4 ಯೋನಿಗಳ ಬಗ್ಗೆ ನೋಡ್ಕೊಳ್ತಾ ಇದೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಬುದ್ಧಿರ್ ಮನಶ್ಚ ನಿರ್ಣಯತೆ ಯಥೈವಾತ್ಮ ತಥೈವತೆ. ಯಾವ ರೀತಿ ಮನಸ್ಸಿದೆ, ಮನಸ್ಸಿಗೆ ಅವಯವ ಅನ್ನೋದಿಲ್ಲ, ಹಾಗೆ ಬುದ್ಧಿ ಮನ್ನಾದಿಗಳಿಗೂ ಅವಯವ ಅನ್ನುವಂಥದ್ದಿಲ್ಲ. ಈ ಬುದ್ಧಿ ಮನಗಳೇ ಆ ಚೇತನಕ್ಕೆ ಕಾರಣ ಅಂತ ಏನೋ ಅಕಸ್ಮಾತ್ ನೋಡ್ಕೊಂಡು ಅದೇ ಚೇತನಕ್ಕೆ ಮಾಡ್ತೀವಿ ಅಂತ ಅಂದ್ರೂ ಕೂಡ, ಯಾವ ರೀತಿ ನಾವು ಯೋಚನೆ ಮಾಡ್ತೀವೋ ಅವ್ರ ಪ್ರಕಾರ ಲೆಕ್ಕ ಹೋದ್ರೆ ಚತುರ್ವಿಧ ಯೋನಿಗಳಲ್ಲಿ ಕೆಲವೊಂದು ಯೋನಿಗಳಲ್ಲಿ ತಂದೆ ತಾಯಿ ಅನ್ನೋದು ಯಾವುದು ಅಂತ ಗೊತ್ತಾಗೋದಿಲ್ಲ. ಅಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಥ ಶಂಕ್ಯತೆ. ಇನ್ನೂ ಒಂದು ಪ್ರಶ್ನೆ ಇನ್ನೊಂದು ಪೂರ್ವ ಪಕ್ಷಕ್ಕೆ ಇನ್ನೊಂದು ಏನ್ ಪರಪಕ್ಷಕ್ಕೆ ಒಂದು ಉತ್ತರ ಕೊಟ್ಟರು, ಆ ಉತ್ತರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಸಂಶಯ ಹುಟ್ಟುವಂತ ಸಾಧ್ಯತೆ ಇದೆ. ಆತ್ಮನ ಮಾತೋಪಿತೃ ಸಂಚರಿತ. ಆತ್ಮ ಅನ್ನುವಂಥದ್ದು ಮಾತಾಪಿತೃಗಳಿಂದ ಬಂದಿಲ್ಲ ಅಂತಾನೆ ಒಂದು ರೀತಿ ಒಪ್ಕೊಳ್ಳೋಣ. ಬುದ್ಧಿಸ್ತು ತಯೋಹೋ ಮನೋವ ಅಪತ್ಯಂ ಸಂಚರಿತ. ಆತ್ಮ ಅನ್ನೋದು ಒಪ್ಪೋದಿಲ್ಲ. ಆತ್ಮ ಒಪ್ಕೊಂಡ್ರೆ ಪರಲೋಕೇಶನ್ ಒಪ್ಕೋಬೇಕಾಗತ್ತೆ, ಬೇಡ. ಬುದ್ಧಿ ಮತ್ತೆ ಮನಸ್ಸು, ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಅಂತ ಏನ್ ಹೇಳ್ತೀವಿ, ಅಥವಾ ಲಾಜಿಕಲ್ ರೀಸನಿಂಗ್ ಅನ್ನುವಂಥದ್ದು, ಸಂಶಯ ರೂಪವಾದಂತ ಮನಸ್ಸು, ಇವೆರಡು ಹೋಗುತ್ತೆ ಅಂತಾನೆ ಅಪ್ಕೊಳ್ಳಿ. ಅತೈವ ಅಪಸ್ಯ ಚೇತನ ಭವಿಷ್ಯತಿ. ಅವೆರಡರಿಂದನೇ ಚೇತನ, ಮಗುವಿನಲ್ಲಿ ಚೈತನ್ಯ ಉಂಟಾಗುತ್ತಲ್ಲ ಅಂತ ಅನ್ಕೊಂಡ್ರೆ, ಬುದ್ಧಿ ಮನ ಇಶ್ಚಿತ್ಯ ನಿರ್ಣಯತೆ ವ್ಯವಸ್ಥಾಪಿತೆ ಪ್ರಮಾಣದಿಂದ ಒಪ್ಪಣ ಆಗುತ್ತೆ ಅಂತ ಆದ್ರೆ, ಯಥೈವ ಆತ್ಮ ನಿರತ್ವೇನ ಅವಯವ ಸಂಚರಣ ಅಕ್ಷಮಸ್ಯ ತತ್ಕಾಲಮೇವ ಮಾತಾಪಿತೃ ಪರಿತ್ಯಾಗ ಪ್ರಸಂಗೇಣ ಕಾರ್ಸ್ನೇನ ಸಂಚರಿತು ಅಕ್ಷಮಃ. ಆತ್ಮ ನಿರವಯವ ಒಂದು, ಅವಯವ ಸಂಚರಣ ಅಕ್ಷಮ, ಅದು ಭಾಗಶಃ ಸಂಚರಣ ಮಾಡೋದಕ್ಕೆ ಅದಕ್ಕೆ ಸಾಧ್ಯತೆ ಇಲ್ಲ. ತತ್ಕಾಲಮೇವ, ಯಾವಾಗ ಸಂಯೋಗ ಆಯ್ತೋ ಆ ಕಾಲದಲ್ಲಿ ಈ ಅವಯವ ರೂಪವಾಗಿ ಮಾತಾಪಿತೃಗಳನ್ನ ಬಿಟ್ಟು ಸಂಪೂರ್ಣವಾಗಿ ಹೋಗ್ಲಿಕ್ಕೆ ಆತ್ಮನಿಗೆ ಸಾಮರ್ಥ್ಯ ಇಲ್ಲ, ಅಕ್ಷಮ. ತಥಾಪಿ ಹೇಗೆ ಆತ್ಮ ಆ ರೀತಿ ಮಾಡ್ಲಿಕ್ಕೆ ಬರಲ್ಲ, ಹಾಗೆ ತಂದೆ ತಾಯಿಗಳ ಮನಸ್ಸಾಗ್ಲಿ ಬುದ್ಧಿಯಾಗ್ಲಿ ಅವುಗಳಲ್ಲೂ ಕೂಡ ಅವಯವತ್ವ ಅನ್ನುವಂಥದ್ದು ಇಲ್ಲ. ಅವುಗಳ ಅವಯವ ಅನ್ನುವಂಥದ್ದು ಅಲ್ಲಿ ಹೋಯ್ತು ಅಂತ ಆಯ್ತು ಅಂತ ಮಾಡಿದರೆ, ಮಾತಾಪಿತೃ ತತ್ಕಾಲಮೇವ ಅಬುದ್ಧಿಮತ್ವಂ ಅಮನಸ್ಕತ್ವಂ ಪ್ರಸಂಗಾಚನ ಕಾಸ್ನಿ ಸಂಚರ್ಯಂತ. ಈಗ ಹಾಗೇನಾರ ಆಯ್ತು, ತಂದೆ ತಾಯಿಗಳ ಮನಸ್ಸು ಅಥವಾ ಬುದ್ಧಿ ಅನ್ನುವಂಥದ್ದೇ ಹೋಯ್ತು ಅಂತಂದ್ರೆ, ಆ ಕ್ಷಣದಲ್ಲಿ ತಂದೆ ತಾಯಿಗಳ ಬುದ್ಧಿ ಹಾಳಾಯ್ತು, ಮನನಾಶ ಆಯ್ತು ಅಂತ ಆಗ್ಬಿಡುತ್ತೆ. ಅಥವಾ ಭಾಗಶಃ ಬುದ್ಧಿ ಅಥವಾ ಭಾಗಶಃ ಮನಸ್ಸು ಹೋಯ್ತು ಅಂತಂದ್ರೆ ಆ ಭಾಗ ಅಲ್ಲಿ ಕುಂಠಿತವಾಗುತ್ತ ತಂದೆ ತಾಯಿಗಳ ಅಂತನು ಕೂಡ ನೋಡ್ಬೇಕಾಗಿ ಯೋಚನೆ ಬರ್ತದೆ.
ದೂಷಣಾಂತರಮ್ಮ. ಇನ್ನೂ ಒಂದು ಮತ್ತೆ ಏನು ಬರುವಂತ ಏಷಾಂ ಮತಿ, ಯಾರು ಏನ್ ಯೋಚನೆ ಮಾಡ್ತಾರೆ, ಮಾತಾಪಿತೋರೇವ ಅಪತ್ಯೇ ಚೈತನ್ಯ ಕಾರಣಂ. ಯಾವುದು ಬೇಡಪ್ಪ ನಿಮ್ಗೆ, ಆತ್ಮನು ಬೇಡ, ಬುದ್ಧಿ ಹೋಯ್ತು ಅಂತ ಅನ್ಕೊಳ್ಳೋದು ಬೇಡ, ಮಾತಾಪಿತೃಗಳಿಂದನೇ ಚೈತನ್ಯ ಉತ್ಪತ್ತಿ ಆಯ್ತು ಅಂತಾನೆ ಮಾಡ್ತೀವಿ ಅಂತಾನೆ ಹೋಗೋಣ. ಹಠ ಹಿಡಿತೀವಿ ನಾವು, ಯಾವುದು ಆತ್ಮ ಅನ್ನೋದು ಒಪ್ಪೋದೇ ಇಲ್ಲ, ಬುದ್ಧಿಮನಾದಿಗಳನ್ನು ನಾವು ತಗೊಳ್ಕೊಳ್ಳೋದ. ಚೈತನ್ಯ ಇರ್ಬೇಕು ಅಂತಂದ್ರೆ ಅಪ್ಪ ಅಮ್ಮ ಸೇರಿದ್ರು ಅಲ್ಲೇ ಉತ್ಪತ್ತಿ ಆಯ್ತು ಅಂತಾನೆ ಒಂದು ಹಠಕ್ಕೆ ಬಿದ್ವಿ ಅಂತಾನೆ ಅನ್ಕೋ. 4 ಯೋನಿಗಳಿದ್ದಾವೆ. ಯಾವ್ಯಾವ್ದು? ಜರಾಯುಜ, ಅಂಡಜ, ಸ್ವೇದಜ, ಉದ್ವಿಜ. ಜರಾಯುಜದಲ್ಲಿ ತಂದೆ ತಾಯಿಗಳು ಗೊತ್ತಾಗುತ್ತೆ, ಅಂಡಜದಲ್ಲಿ ಸ್ವಲ್ಪ ಕಷ್ಟಪಡುತ್ತೆ. ಆದ್ರೆ ಸಂಸ್ವೇದಜ ಉದ್ಬೀಜಗಳಲ್ಲಿ ಯಾವ ಇದಾವೆ? ಸಂಸ್ವೇದಜಕ್ಕೆ ಎಕ್ಸಾಂಪಲ್ ಕೊಡ್ತಾನೆ ನಾನು, ಮಶಕಾದಿಗಳು, ಗಂಡು ಪದಗಳು ಅಂತ ಹೇಳಿದ್ರೆ ಈ ಅರ್ಥವಮ್ ಇತ್ಯಾದಿ, ಎರೆಹುಳು, ಇವುಗಳ ಮಾತಾಪಿತೃಗಳನ್ನೇ ಗುರುತಿಸುವಂತ ಸಾಧ್ಯತೆ ಇಲ್ಲ. ಇವಾಗ ಅವುಗಳ ಆತ್ಮ ಅಥವಾ ಚೈತನ್ಯ ಅನ್ನುವಂಥದ್ದು ತಂದೆ ತಾಯಿಗಳಿಂದ ಹೋಯ್ತು ಅಂತ ಹೆಂಗ್ ಸಾಧಿಸೋದು? ಅದರಿಂದ ಮಾತಾಪಿತೃಗಳೇ ಚೈತನ್ಯಕ್ಕೆ ಕಾರಣ ಅಂತ ಹೇಳುವಂಥದ್ದು ಅಷ್ಟು ಸಾಧು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಈ ಮುಂದಿನ ಶ್ಲೋಕವನ್ನು ತಗೊಂಡು ಈ ಸ್ವಭಾವ ಅನ್ನುವಂಥದ್ದನ್ನ ತಗೊಂಡು ಅಲ್ಲಿ ಪರಿಸಮಾಪ್ತಿ ಮಾಡಬಹುದು. ತುಂಬಾ ಒಂದು ವೈಜ್ಞಾನಿಕವಾಗಿರೋ ವಿಚಾರಗಳನ್ನ ಮಾತಾಡ್ತಿದ್ದಾರೆ. ಈಗ ಒಬ್ಬ ಸೈನ್ಸ್ ಸ್ಟೂಡೆಂಟು ಬಾಟ್ನಿ, ಜುವಾಲಜಿ, ಕೆಮಿಸ್ಟ್ರಿ ಎಲ್ಲ ಓದ್ಕೊಂಡು ಆಯುರ್ವೇದಿಕ್ ಕಾಲೇಜಿಗೆ ಬರ್ತಾನೆ. ನಾವು ಆ ವಿದ್ಯಾರ್ಥಿಯನ್ನ ಮುಂದೆ ಮಾಡಿಕೊಂಡು ಈ ವಿಚಾರಗಳನ್ನ ಹೇಳೋಕೆ ಪ್ರಯತ್ನ ಪಡ್ತೀವಿ. ಅವನ ಮನಸ್ಸಲ್ಲಿ ಕ್ವಶನ್ ಬರುತ್ತೆ, ಅಪ್ಪ ಇವರು ಅರ್ಥವರ್ಮ್ ಅಂತ ಹೇಳ್ತಿದ್ದಾರೆ, ಆ ಅರ್ಥವರ್ಮ್ ನಲ್ಲಿ ಫಾದರ್ ಮದರ್ ತರ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವನು ಓದಿರೋ ವಿಜ್ಞಾನ ಏನ್ ಹೇಳುತ್ತೆ, ಅರ್ಥವರ್ಮ್ ಒಂದು ಹೆರ್ಮಫ್ರೋಡೈಟು, ಅದು ಮೇಲ್ ಆಗಿ ಬಿಹೇವ್ ಮಾಡ್ಬೋದು, ಫಿಮೇಲ್ ಆಗಿ ಬಿಹೇವ್ ಮಾಡ್ಬೋದು. ಆ ಸ್ಪರ್ಮ್ ಅನ್ನ ಇನ್ನೊಂದರಲ್ಲಿ ಇಂಜೆಕ್ಟ್ ಮಾಡುತ್ತೆ, ಅಲ್ಲಿ ಕಕೂನ್ ಫಾರ್ಮ್ ಆಗುತ್ತೆ. ಆ ಕಕೂನ್ ಫಾರ್ಮ್ ಆಗುತ್ತಕ್ಕಂಥದ್ದು ಫಿಮೇಲ್ ಅರ್ಥವರ್ಮ್ ಅಂತ ತಗೋಬೇಕು. ಸೊ ಮತ್ತೆ ಈಗ ಮಾತಾಪಿತು ಬಂತಲ್ಲ, ಮತ್ತೆ ಇದೇನು ಶಾಸ್ತ್ರಕ್ಕೆ ತಪ್ಪ ರೈಟಾ ಅಂತ ಒಂದು ಕೆಲವು ಕ್ವಶನ್ ಬರುತ್ತೆ. ಬಟ್ ಈ ಕ್ವಶನ್ ಬಂದಾಗ ನಾವು ಆಲೋಚನೆ ಮಾಡ್ಕೊಂತಕ್ಕಂಥದ್ರೆ ಆಚಾರ್ಯರು ಏನ್ ಹೇಳ್ತಿದ್ದಾರೆ, ಅಪ್ಪ ತಂದೆ ತಾಯಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಪದ ಹೇಳ್ತಿದ್ದಾರೆ. ನವಿದ್ಯತೆ, ನಗ್ನಾಯತೆ ಅಂತ ಹೇಳಿ ಒಂದು ಕೆಲವು ಟೆಕ್ನಿಕಲ್ ಆಗಿರೋ ವರ್ಡ್ಸ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರ ಮನಸ್ಸಲ್ಲಿ ಈಗ ನಾವು ಒಂದು ಪುಂ ಶರೀರ, ಒಬ್ಬ ವ್ಯಕ್ತಿ ಶೇಷನ ನಾವು ತಗೊಳ್ಳೋಣ, ರಾಮಚಂದ್ರ ದೇವರನ್ನು ತಗೊಳ್ಳೋಣ, ಸೀತಾ ದೇವಿ, ಅವ್ರ ಕೆಲವು ಲಕ್ಷಣ ಸ್ವರೂಪಗಳಿದೆ, ಕಣ್ಣು ಕಿವಿ ಎಲ್ಲ ಸ್ವರೂಪ ಇದೆ. ಆತರ ಇರ್ತಕ್ಕಂಥವ್ರನ್ನ ಪುರುಷ, ಆ ಸ್ತ್ರೀ ಲಕ್ಷಣ ಇರ್ತಕ್ಕಂಥವ್ರನ್ನ ಸ್ತ್ರೀ ಅಂತ ಹೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಒಂದೇನು ಅಂಗಾಂಗದ ವಿಮರ್ಶೆ, ಅಂಗಾಂಗದ ವಿಭಜನೆ, ಅಂಗಾಂಗದ ಆಲೋಚನೆ ಅರ್ಥ ಮುಂತಾದವರು ಸಿಗೋದಿಲ್ಲ ಅನ್ನೋ ಕಲ್ಪನೆ ಮಾಡ್ಕೊಂಡು ಹೋಗ್ಬೇಕು. ಇನ್ನೂ ಹೆಚ್ಚಾಗಿ ಆಲೋಚನೆ ಮಾಡೋಕೆ ಸಾಧ್ಯ ಇದೆ. ಬಟ್ ಈ ಸಂದರ್ಭದಲ್ಲಿ ಈ ಕ್ವಶನ್ ಬರ್ಬೋದು, ಈ ಕ್ವಶನ್ಗೆ ಆನ್ಸರ್ ಸಹ ಟೆಕ್ಸ್ಟ್ ಬುಕ್ ನಲ್ಲಿ ಸಿಗ್ತಾ ಇದೆ. ಏನಂತ ಹೇಳಿ, ನವಿದ್ಯತೆ, ನಗ್ನಾಯತೆ ಅನ್ನೋದನ್ನ ಹೇಳಿ ಆನ್ಸರ್ ಹೇಳೋದಕ್ಕೆ ಪ್ರಯತ್ನ ಪಡಬೇಕು. ಬಟ್ ಇವ್ರು ಯಾವ ಪರ್ಪಸ್ ಇಂದ ಹೇಳ್ತಿದ್ದಾರೆ, ಏನ್ ಪರ್ಪಸ್ ಇಂದ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಆತ್ಮನ ಡಿವೈಡ್ ಮಾಡಕ್ಕೆ ಸಾಧ್ಯ ಇಲ್ಲ, ಆತ್ಮದಲ್ಲಿ ಅವಯವ ಇಲ್ಲ. ಸೊ ಅವಯವ ಇಲ್ಲ ಅಂತ ಹೇಳಿದ್ರೆ ಅದು ಒಂದ್ ಪಾರ್ಟ್ ತಂದೆಯಿಂದ ಬಂತು, ಒಂದ್ ಪಾರ್ಟ್ ತಾಯಿಯಿಂದ ಬಂತು ಅಂತ ಹೇಳಿದ್ರು ತಪ್ಪಾಗುತ್ತೆ ಅಂತ ಹೇಳುತ್ತೆ. ಇಷ್ಟೆಲ್ಲ ಯಾಕೆ ಈ ತರ ಆಲೋಚನೆ ಮಾಡ್ತಿದ್ದಾರೆ, ಈ ಆತ್ಮದ ಬಗ್ಗೆ ಎಲ್ಲ ಯಾಕೆ ಆಲೋಚನೆ ಮಾಡ್ತಿದ್ದಾರೆ ಅಂದ್ರೆ, ಒಂದು ಈ ಸಂದರ್ಭದಲ್ಲಿ ಪರಲೋಕೇಶನ ಅಂತ ಹೇಳಿ ಮೂಲ ಒಂದು ಉದ್ದೇಶನ ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಕೆಲವು ಫೌಂಡೇಶನ್ಸ್ ಹಾಕ್ತಿದ್ದಾರೆ. ಏನು ಫೌಂಡೇಶನ್ಸ್? ನಾವು ಒಂದು ವ್ಯಕ್ತಿ ಸತ್ತು ಹೋದ್ಮೇಲೆ ಪಂಚತ್ವಗತಂ ಅಂತ ಹೇಳ್ತಾ ಇದ್ದೇವೆ. ಪಂಚತ್ವಗತಂ ಅಂತ ಹೇಳಿದ್ರೆ ಆಯ್ತು, ಆ ಮಹಾಭೂತಗಳು ಏನು 5 ಇದಾವೆ ಅದು ಭೂಮಿಯಲ್ಲಿ ಸೇರ್ಕೊಂಡು ಹೋಗ್ತವೆ, ಸುತ್ತಲ ವಾತಾವರಣದಲ್ಲಿ ಸೇರ್ಕೊಂಡು ಹೋಗ್ತವೆ. ಮತ್ತೆ ಆ ಆತ್ಮ ಎಲ್ಲಿ ಹೋಯ್ತು? ಆತ್ಮ ಭೂಮಿಯಲ್ಲಿ ಸೇರೋದಿಲ್ಲ, ಆತ್ಮ ಬೇರೆ ಕಡೆ ಹೋಗುತ್ತೆ. ನಮ್ಮಲ್ಲಿ ಆ ರೋಗಗಳನ್ನು ಹೇಳ್ಬೇಕಾದ್ರೂ ಸಹ ದೋಷಜ ಕರ್ಮಜ, ದೋಷ ಕರ್ಮಜ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಡಿವಿಷನ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಿದ್ರೆ ನಾವು ಆತ್ಮನ ಹಿಂದಿನ ಜನ್ಮದ ಕರ್ಮವನ್ನ ಖಂಡಿತವಾಗೂ ನಾವು ಆಲೋಚನೆ ಮಾಡ್ಬೇಕಾದ ಅವಸರ ಇದೆ. ಆ ತರ ಅವಸರ ಇಲ್ದಿದ್ರೆ ದೋಷಜ ಕರ್ಮಜ, ದೋಷ ಕರ್ಮಜ ಅಂತ ಹೇಳಿ ಆ ರೋಗಗಳನ್ನ ವಿಭಾಗ ಮಾಡ್ಬೇಕಾದ ಪ್ರಸಂಗನೇ ಇರ್ತಿರ್ಲಿಲ್ಲ. ಬಟ್ ನಮ್ಮ ಒಂದು ದೃಷ್ಟಿಕೋನದಿಂದ ನಾವು ಕೇವಲ ಓಮನಗರೇಶನ ಮಾಡಿದ್ರೆ ಸಾಕು, ವಾತಕ್ಕೆ ಪಿತ್ತಕ್ಕೆ ಗಫಕ್ಕೆ ಶಮನ ಔಷಧ ಕೊಟ್ರೆ ಸಾಕು ಅಂತ ಆಲೋಚನೆ ಮಾಡ್ತೀವಿ.
ಬಟ್ ಅದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ವ್ಯಾಪ್ತಿ ಆ ಹಿಂದಿನ ಜನ್ಮದ ಪಾಪ ಪುಣ್ಯಗಳನ್ನ ಅನುಸಾರವಾಗಿ ಕಾಯಿಲೆ ಬರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ ಅಂತ ಹೇಳಿ ಒಂದು ಮುಂದೆ ಬರ್ತಕ್ಕಂಥ ವಿಚಾರಗಳಿಗೆ ಇಲ್ಲೊಂದು ಫೌಂಡೇಶನ್ ಹೇಳ್ತಿದ್ದಾನೆ. ಏನು ಆತ್ಮ ಅಂತಕ್ಕಂಥದ್ದಿದೆ, ಅದು ಪುಣ್ಯ ಕಾರ್ಯ ಮಾಡ್ಕೊಂಡ್ರೆ ಸ್ವರ್ಗಕ್ಕೆ ಹೋಗುತ್ತೆ, ಕೆಟ್ಟ ಕಾರ್ಯ ಮಾಡಿದ್ರೆ ನರಕಕ್ಕೆ ಹೋಗುತ್ತೆ ಅಂತಕ್ಕಂಥ ಒಂದು ವಿಚಾರ ಬರ್ತಾ ಇದೆ. ಇದೆಲ್ಲ ಒಂದು ಆಲೋಚನೆ ಮಾಡ್ಕೊಂಡಾಗ ಇದೆಲ್ಲ ಆತ್ಮ ಎಲ್ಲ ಯಾಕೆ ಬಂತಪ್ಪ? ಈ ಅನಾಟಮಿ ಪುಸ್ತಕ ಏನಿದೆ, ಅನಾಟಮಿದಲ್ಲಿ ಎಲ್ಲ ಬೋನ್ಸ್ ಹೇಳಿದಾನೆ, ಜಾಯಿಂಟ್ಸ್ ಹೇಳಿದಾನೆ, ಬಟ್ ಆತ್ಮ ಹೇಳಿಲ್ಲ. ಮತ್ತೆ ಅವ್ರು ಯಾಕೆ ಆತ್ಮ ಹೇಳಿಲ್ಲ, ನಾವ್ಯಾಕೆ ಆತ್ಮ ಹೇಳಿದಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಪ್ರಶ್ನೆ ಬರುತ್ತೆ. ಅನಾಟಮಿ ಅಂದ್ರೆ ಅರ್ಥ ಅನ ಆತ್ಮ, ಆತ್ಮವನ್ನ ಹೇಳದೇ ಇರ್ತಕ್ಕಂಥ ಪುಸ್ತಕ ಅನಾಟಮಿ. ಸೊ ಅನಾತ್ಮ ಅಂತ ಅವರು ಟೈಟ್ಲೇ ಕೊಟ್ಟಾಗ ಅಲ್ಲಿ ಆತ್ಮನ ಹುಡುಕೋದಿಲ್ಲಿಂದ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಸೊ ಅವರು ಅನಾತ್ಮವಾದಿಗಳು, ನಾವು ಆತ್ಮವಾದಿಗಳು. ಹೌದು, ಈಗ ಪ್ರತಿಯೊಬ್ಬರು ಸಹ ನಮ್ಗೆ ತೋರಿಸಿ ಅಂತ ಹೇಳ್ಕೊಂಡು ಕೂತ್ಕೊಳ್ತಾರೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪ್ರತ್ಯಕ್ಷಂ ಹಿ ಅಲ್ಪಂ ಅನಲ್ಪಂ ಹಿ ಅಪ್ರತ್ಯಕ್ಷಂ ಅಂತ ಹೇಳಿ, ಎಲ್ಲರನ್ನ ಕಣ್ಣಿಂದ ತೋರ್ಸಕ್ ಆಗೋದಿಲ್ಲ, ಎಲ್ಲವೂ ಇಂದ್ರಿಯಗಳಿಂದ ವಿದ್ಯೆ ಆಗೋದು ಸಾಧ್ಯ ಇಲ್ಲ ಅನ್ನೋದನ್ನ ಒಂದು ಪ್ರಸ್ತಾವನೆ ಮಾಡಿ, ನಮ್ಮಲ್ಲಿ ಪ್ರತ್ಯಕ್ಷ ಅನುಮಾನ ಆಪ್ತೋಪದೇಶ ಯುಕ್ತಿ ಏನು ಪ್ರಮಾಣಗಳಿದೆ ಆ ಪ್ರಮಾಣಗಳಿಂದ ಆಲೋಚನೆ ಮಾಡ್ಬೇಕಾದ್ರೆ ಎಲ್ಲವನ್ನು ತೋರ್ಸಕ್ ಆಗೋದಿಲ್ಲ ಅಂತ ಹೇಳಿ. ಆದ್ರೂ ಸಹ ಇನ್ನು ಕೆಲವು ಈ ಒಂದು ಬಹಳ ಇನ್ಕ್ವಿಸಿಟಿವ್ ಆಗಿರೋ ಸ್ಟೂಡೆಂಟ್ಸ್ ಇಲ್ಲ ತೋರಿಸಿ ಅಂತ ಹೇಳಿದ್ರೆ ಕೆಲವು ಸುಮಾರು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇದೆ. ನಿಮ್ಹಾನ್ಸ್ ಅಲ್ಲಿ ಶಿರ್ಲೆ ಟೆಲೆಸ್ ಅನ್ನೋರು ಸೈಂಟಿಸ್ಟು ಯಾರಿಗೆ ಹಿಂದಿನ ಜನ್ಮದ ಬಗ್ಗೆ ಜ್ಞಾಪಕ ಇದೆ ಅಂತ ವ್ಯಕ್ತಿಗಳನ್ನ ಅನಾಲಿಸಿಸ್ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಅಂದ್ರೆ ಅಸ್ಸಾಂನಲ್ಲಿ ಒಬ್ಬ ಹುಡುಗಿ ಕರ್ನಾಟಕದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ಹೋಗ್ತಾಳೆ. ಅವಳು ಅಸ್ಸಾಮೀಸ್ ಭಾಷೆ ಮಾತಾಡ್ತಾಳೆ ಮತ್ತು ಅಸ್ಸಾಂನಲ್ಲಿ ಹೋಗಿ ಮನೇಲಿ ತೋರಿಸಿ ಎಲ್ಲೋ ಒಂದು ಬಚ್ಚಿಟ್ಟಿರೋ ವಸ್ತು ಹೇಳ್ತಾಳೆ. ಮುದುಕನ್ನ ತಗೊಂಡು ಹೋಗಿ ನನ್ನ ಮಗ ಅಂತ ಹೇಳಿ ಮಗನ ಹೆಸರು ಹೋಗುತ್ತೆ. ಈ ತಂದೆ ತಾಯಿ ಅಸ್ಸಾಂ ಹೋಗಿಲ್ಲ. ಈ ಮಗುಗೆ ಎಲ್ಲಿಂದ ಬಂತು ಅಂದ್ರೆ ಅದು ಆತ್ಮ ಅಂತಕ್ಕಂಥದ್ದಿದೆ, ಹಿಂದಿನ ಜನ್ಮ ಅಂತದೆ, ನೆಕ್ಸ್ಟ್ ಜನ್ಮ ಇದೆ, ಪರಲೋಕ ಇದೆ ಅಂತ ಹೇಳಿ ಆಲೋಚನೆ ಮಾಡಕ್ಕೆ ಸಾಧ್ಯ ಇದೆ. ಯಾರು ಪೂರ್ತಿ ಸೈನ್ಸ್ ಪ್ರಕಾರ ಮಾತಾಡ್ತಾರೆ ನಮ್ಗೆ ತೋರಿಸಿ ಅಂತ ಹೇಳಿದ್ರೆ ಅವ್ರಿಗೆ ಈ ಶಿರ್ಲೆ ಟೆಲಿಸ್ ನಿಮ್ಹಾನ್ಸ್ ಅಲ್ಲಿ ಮಾಡಿರ್ತಕ್ಕಂಥ ರಿಸರ್ಚ್ ಅನ್ನ ನಾವು ಅಲ್ಲಿ ಹೇಳ್ಬೇಕು. ಈ ರೀತಿಯ ಮಾಡೋದ್ರಿಂದ ಏನಾಗುತ್ತೆ, ಆಯುರ್ವೇದ ವಿದ್ಯಾರ್ಥಿಗಳಿಗೆ ಆಯುರ್ವೇದ ವಿಚಾರದಲ್ಲಿ ಜಾಸ್ತಿ ನಂಬಿಕೆ ಬರುತ್ತೆ. ಸೊ ಟೋಟಲ್ ಇವಾಗ ಇದೆಲ್ಲ ಕಾನ್ಸೆಪ್ಟ್ ಯಾಕೆ ಬಂತು? ಪ್ರಾಣೇಶನ, ಧನೇಶನ, ಪರಲೋಕೇಶನ ಅಂತ ಸಂದರ್ಭದಲ್ಲಿ ಪರಲೋಕೇಶನ ಅನ್ನೋ ಸಂದರ್ಭ ಒಂದು ಫೌಂಡೇಶನ್ ಹಾಕ್ತಿದ್ದಾನೆ. ಪರಲೋಕ ಇದೆ, ಆತ್ಮ ಇದೆ, ಇದೆಲ್ಲದಕ್ಕೂ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದಾನೆ. ಒಂದು ಲಾಜಿಕಲ್ ಆಗಿ, ಒಂದು ಬಹಳ ಸೈಂಟಿಫಿಕ್ ಆಗಿ, ಅನಾಲಿಟಿಕಲ್ ಆಗಿ ಆಲೋಚನೆ ಮಾಡ್ತಿದ್ದಾರೆ. ಏನೇನು ಕ್ವಶನ್ಸ್ ಭೂತ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಕ್ವಶನ್ಸ್ ಬರ್ಬೋದು, ಆ ಕ್ವಶನ್ಸ್ ಆಲೋಚನೆ ಮಾಡ್ಕೊಂಡು ಆ ಕ್ವಶನ್ಸ್ಗೆ ಅನುಸಾರವಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಳ್ಳೆ ಟೀಚರ್ ಯಾರಪ್ಪ ಅಂತ ಹೇಳಿದ್ರೆ ಕ್ಲಾಸ್ ಹೋಗೋದಕ್ಕಿಂತ ಮುಂಚೆ ಸ್ಟೂಡೆಂಟ್ ಈ ತರ ಪ್ರಶ್ನೆ ಕೇಳ್ಬೋದು, ಸೊ ಆ ಪ್ರಶ್ನೆಗೆ ನಾನು ಈ ತರ ಆನ್ಸರ್ ಕೊಡ್ಬೇಕು ಅಂತ ಹೇಳಿ ತಯಾರಾಗಿ ಹೋಗ್ತಕ್ಕಂಥ ಒಳ್ಳೆ ಟೀಚರ್. ಸೊ ಇಲ್ಲಿ ಏನು ಟೀಚರ್ ಏನ್ ಮಾಡ್ತಿದ್ದಾರೆ, ಏನೇನು ಕ್ವಶನ್ಸ್ ಮುಂದೆ ಬರ್ಬೋದು, ಆ ಭಾವಿ ಕ್ವಶನ್ಸ್ ಏನು ಮತ್ತು ಆ ಕ್ವಶನ್ಸ್ ಏನು ಆನ್ಸರ್ಸ್ ಅಂತ ಹೇಳಿದ್ರೆ ಬೆಸ್ಟ್ ಟೀಚಿಂಗ್ ಮೆಥಡಾಲಜಿ ಯೂಸ್ ಮಾಡಿದ್ದಾರೆ ಮತ್ತು ಬೆಸ್ಟ್ ಟೀಚರ್ಸ್ ಇದ್ದಾರೆ, ಬೆಸ್ಟ್ ಸ್ಟೂಡೆಂಟ್ಸ್ ಇದ್ದಾರೆ. ಇದನ್ನ ನಾವು ಅನುಸರಿಸ್ಕೊಂಡು ಹೋದ್ರೇನೆ ನಮ್ಗೆ ಕೆಲವು ಸಮೇತದ ಅಧ್ಯಯನದ ಲಾಭ ಆಗಕ್ಕೆ ಸಾಧ್ಯ ಇದೆ. ಮುಂದಿನ ವಿಚಾರನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇಂದಿನ ಈ ಸಂಚಿಕೆಯನ್ನ ರಾಗಾದಿರೋಗಂ ಶ್ಲೋಕವನ್ನು ಪಠಣ ಮಾಡುವ ಮುಖಾಂತರ ಮುಕ್ತಾಯಗೊಳಿಸೋಣ. ರಾಗಾದಿರೋಗಾನ್ ಸತತಾನ್ ಶಕ್ತಾನ್ ಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾಡ ಚಿದಾಂಜಲಾನನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಧನ್ಯವಾದಗಳು. ನಮಸ್ಕಾರ.